ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತು ಮಾಧ್ಯಮ ಹಿರಿಯರಿಗೆ ನನ್ನ ನಮಸ್ಕಾರ. ಬ್ಲಿಂಕ್ ಸಿನಿಮಾ 25 ದಿನ ಪೂರೈಸಿದೆ. ಬಹಳ ಖುಷಿ ಆಗುತ್ತೆ. ಬ್ಯಾಕ್ ಟು ಬ್ಯಾಕ್ 2 ಸಿನಿಮಾಗಳು 25 ದಿನ ಒಂದು ಹಾದಿಯನ್ನು ಮುಟ್ಟಿದಾಗ ಕಲಾವಿದರಿಗೆ ಮತ್ತು ಆ ತಂಡಕ್ಕೆ ಎಲ್ರಿಗೂ ಒಂದು ತುಂಬ ದೊಡ್ಡ ವಿಚಾರ ಅದು ಇವತ್ತಿನ ದಿನದಲ್ಲಿ 25 ದಿನ ಅನ್ನೋದು. ಆ್ಯಂಡ್ ಇದು ಸಾಧ್ಯ ಆಗಿದ್ದು ನಾನು ಕಂಪ್ಲೀಟ್ ಕ್ರೆಡಿಟ್ನ ಜನರಿಗೆ ಕೊಡ್ತೀನಿ. ಯಾಕಂದರೆ 8 ಸ್ಕ್ರೀನಿಂದ ಶುರು ಮಾಡಿದಂಥ ಸಿನಿಮಾನ, ಅದೇ ಅವ್ರು ಹೇಳಿದಾಗೆ 3000 ಜನ ನೋಡಿದ್ರೆ ಸಾಕು ಅನ್ನುವ ಸಿನಿಮಾನ ಮೊದಲನೇದಾಗಿ ನೀವು ವಿಮರ್ಶೆ ಮಾಡ್ತೀರಾ, ರಿವ್ಯೂಸ್ಗಳನ್ನ ಆಚೆ ಬಿಡ್ತೀರಾ. ಅದಾದಮೇಲೆ ಅದನ್ನು ನೋಡಿಕೊಂಡು ಒಂದಿಷ್ಟು ಜನ ಥಿಯೇಟ್ರಿಗೆ ಬರ್ತಾರೆ, ಸಿನಿಮಾನ ನೋಡೋಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ಸಿನಿಮಾ ನೋಡಿದವರು ವೈಯಕ್ತಿಕವಾಗಿ ಸಿನಿಮಾ ಬಗ್ಗೆ ಬರೆದು ಹಾಕಿದ್ರು. ಸಿನಿಮಾದ ನನಗೆ ಸುಮಾರು ಜನ ಹೇಳಿದ್ದಾರೆ, ಲಿಟ್ರಲಿ ಒಂದು ಸಿನಿಮಾಗೆ ನಾವು ಪುಷ್ ಮಾಡ್ತೀವಿ. ಯಾವುದಾದ್ರೂ ಒಂದು ಒಳ್ಳೆ ಸಿನಿಮಾ ನೋಡ್ಕೊಂಡು ಬಂದಾಗ ನಾವು ಏನು ಮಾಡ್ತೀವಿ, ಹೇಳ್ತೀವಿ ಹೋಗಿ ಇನ್ನು ಆ ಸಿನಿಮಾ ನೋಡಿಲ್ವಾ, ಆ ಸಿನಿಮಾ ನೋಡಿಲ್ವಾ ಇನ್ನೂ ಅಂತ ಒಂದು ಗೊತ್ತಿಲ್ಲದೆ ವರ್ಡ್ ಆಫ್ ಮೌತ್ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಆ ಸಿನಿಮಾ ನಮಗೆ ಸಿಕ್ತು. ಸಾಕಷ್ಟು ವರ್ಷಗಳಾದಮೇಲೆ ಕನ್ನಡ ಸಿನಿಮಾಗೆ ಅದಾಗಿತ್ತು ಅಂತ ಅನ್ಸುತ್ತೆ. ಬೇರೆ ಭಾಷೆಯ ಸಿನಿಮಾಗಳಿಗೆ ಅದಾಗ್ತಾ ಇತ್ತು, ಆ ಸಿನಿಮಾ ನೋಡಿಲ್ವಾ, ಈ ಸಿನಿಮಾ ನೋಡಿಲ್ವಾ ಅಂತ. ಬಟ್ ಬ್ಲಿಂಕ್ಗೆ ಅದು ಬಹಳ ಹೆಲ್ಪ್ ಆಯಿತು, ವರ್ಡ್ ಆಫ್ ಮೌತ್ ಬಹಳ ಹೆಲ್ಪ್ ಆಯಿತು. ಆ್ಯಂಡ್ ಈ 25 ದಿನ ನಮ್ಮ ಜೊತೆ ನಿಂತಂಥ ಪ್ರತಿಯೊಬ್ಬ ಮಾಧ್ಯಮ ಮಿತ್ರರಿಗೂ ಮತ್ತು ಜನರಿಗೂ ಮತ್ತೊಮ್ಮೆ ನನ್ನ ತಂಡದ ಕಡೆಯಿಂದ ತುಂಬುತ್ತೆ ಧನ್ಯವಾದಗಳು. ಆ್ಯಂಡ್ ತಂಡದ ಬಗ್ಗೆ ಹೇಳಲೇಬೇಕು. ಶ್ರೀನಿಧಿ ಬೆಂಗಳೂರು ಮತ್ತು ರವಿಚಂದ್ರ, ಪ್ರಸನ್ನ ಅವರು, ಎಲ್ಲರೂ, ಚೈತ್ರಾಚಾರ್, ಮಂದಾರ ಅವರು ಭಾಳಷ್ಟು ಕನಸುಗಳನ್ನ ಇಟ್ಕೊಂಡು ಮಾಡಿದಂಥ ಪ್ರಾಜೆಕ್ಟು. ಆ್ಯಂಡ್ ಮುಖ್ಯವಾಗಿ ಕೋರ್ ಟೀಮ್ ಏನಿದೆ, ಇದು ಥಿಯೇಟ್ರಿಂದ ಬಂದಿರುವಂಥ ಟೀಮು. ಸಿನಿಮಾ ಇದು ಮಾಡುವಾಗ ನಮಗೆ ಸಾಕಷ್ಟು ಸಂದೇಹಗಳಿದ್ದು, ಇದನ್ನು ಜನ ರಿಸೀವ್ ಮಾಡ್ತಾರಾ. ಆ್ಯಂಡ್ ಎಲ್ಲೇ ಹೋದ್ರೂ ಸಿನಿಮಾ ಮುಗಿಸ್ಕೊಂಡು ನಾವು ಎಲ್ಲೇ ಹೋಗಿ ಯಾವುದೇ ದೊಡ್ಡ ಪ್ರೊಡಕ್ಷನ್ ಕಂಪ್ನಿಗೆ ಅಥವಾ ಡಿಸ್ಟ್ರಿಬ್ಯೂಷನ್ ಕಂಪ್ನಿಗೆ ಸಿನಿಮಾನ ಪ್ರೆಸೆಂಟ್ ಮಾಡ್ತಾರ ಅಂತ ಕೇಳಕ್ಕೆ ಹೋದಾಗ್ಲೂ ಎಲ್ಲರೂ ಹಿಂದೇಟು ಹಾಕಿದ್ರು, ಆಗುತ್ತಾ ಇದು ಅಂತ. ಬಟ್ ಇವತ್ತಿಗೆ 25 ದಿನ ಪೂರೈಸಿ ಜನ ಈ ಸಿನಿಮಾನ ಒಪ್ಪಿದ್ದಾರೆ. ಸೊ ಹಾಗಾಗಿ ಹೊಸ ಸಿನಿಮಾಗಳು, ಈ ಥರ ಸಿನಿಮಾಗಳು ಬರೋದು ಬಹಳ ಮುಖ್ಯ. ಆ್ಯಂಡ್ ಇನ್ನೊಂದು ತುಂಬ ಮುಖ್ಯವಾದ ವಿಚಾರ ನಾನು ಮಾತಾಡಬೇಕು. 25 ದಿನ ಬ್ಲಿಂಕ್ ಕಂಪ್ಲೀಟ್ ಆಗಿದೆ ಆ್ಯಂಡ್ ಅದ್ರಲ್ಲಿ ಬಹಳ ಖುಷಿ ಇದೆ. ಆದರೆ 25 ದಿನ ಅಷ್ಟೇ ಓಡುವಂಥ ಸಿನಿಮಾ ಬ್ಲಿಂಕ್ ಅಲ್ಲ. ಬ್ಲಿಂಕು ನನ್ನ ಪ್ರಕಾರ ಇನ್ನೂ ಹೆಚ್ಚಿನ ಜನರಿಗೆ ಸೇರುವಂಥ ಸಿನಿಮಾ. ಆ್ಯಂಡ್ ಮುಂದಿನ ದಿನಗಳಲ್ಲಿ ಐ ಆಮ್ ವೆರಿ ಶೋರ್ ಯಾವುದೇ ಒಂದು ಸೈನ್ಸ್ ಫಿಕ್ಷನ್ ಸಿನಿಮಾ ಆಗಬೇಕು ಅಂದರೆ ಇದೊಂದು ಮಾದರಿ ಆಗುತ್ತೆ ಆ ಸಿನಿಮಾಗೆ. ಆ್ಯಂಡ್ ಈ ಸಿನಿಮಾ ಮುಂದೆ ಹೋಗ್ತಾ ಈ ಸಿನಿಮಾನ ಮತ್ತೆ ಹಿಂದೆ ಬಂದು ನೋಡ್ತಾರೆ ಅನ್ನೋ ಒಂದು ಭರವಸೆ ನನಗಿದೆ. ಆ್ಯಂಡ್ ಇದಿನ್ನೂ ಹೆಚ್ಚಿನ ಜನರಿಗೆ ರೀಚ್ ಆಗಿಲ್ಲ, ಇನ್ನೂ ರೀಚ್ ಆಗಬೇಕು. ಆ್ಯಂಡ್ ಈ ವಿಷಯ ನಾನು ಎಲ್ಲಿ ಹೇಳಬೇಕು, ಹೇಗೆ ಹೇಳಬೇಕು ನನಗೆ ಗೊತ್ತಿಲ್ಲ. ಹಾಗಾಗಿ ಇವತ್ತು ಮಾಧ್ಯಮ ಮಿತ್ರರು ಎಲ್ಲರೂ ಸಿಕ್ಕಿದ್ದೀರಾ. ಸೊ ನಿಮ್ಮ ಮುಂದೆನೇ ವ್ಯಕ್ತಪಡಿಸ್ತಾ ಇದ್ದೀನಿ. ಆಗಲೇ ಹೇಳಿದ್ರು 23 ಸಿನಿಮಾ ಅಂತ. ಸೊ ಬೇರೆ ಭಾಷೆ ಬಿಟ್ಬಿಟ್ರೆ ನಮ್ಮದೇ ಒಂದು 10, 12, 13, 15 ಸಿನಿಮಾಗಳು ವಾರದಲ್ಲಿ ರಿಲೀಸ್ ಆಗುತ್ತೆ. ಒಳ್ಳೆ ಕಂಟೆಂಟ್ ಸಿನಿಮಾ ಬೇಕು, ಬೇರೆ ಥರದ ಸಿನಿಮಾ ಬೇಕು ಅಂತ ಹೇಳ್ತೀವಿ. ಬಟ್ ಆ ಸಿನಿಮಾನ ತೋರಿಸೋದಕ್ಕೆ ಸ್ಪೇಸೇ ಇಲ್ಲ ನಮ್ಮಲ್ಲಿ, ಆ ಸ್ಪೇಸೇ ಕೊಡ್ತಾ ಇಲ್ಲ ಯಾರನ್ನು. ಸೊ ಒಂದು ವಾರನೂ ಸಿನಿಮಾ ನಿಲ್ತಾ ಇಲ್ಲ ಥಿಯೇಟ್ರಲ್ಲಿ. ಎಂಥ ಒಳ್ಳೆ ಸಿನಿಮಾ, ಎಂಥ ಒಳ್ಳೆ ರಿವ್ಯೂಸ್ ಬಂದ್ರು. ಆ್ಯಂಡ್ ಎಲ್ಲೋ ಒಂದು ಕಡೆ ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದೀನಿ, ಬೇರೆ ಚಿತ್ರರಂಗದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಆ್ಯಂಡ್ ತುಂಬ ಹತ್ತಿರದಿಂದ ಸೂಕ್ಷ್ಮವಾಗಿ ನೋಡಿದಾಗ ಈ ಥರದ ಸಮಸ್ಯೆ ನಮ್ಮಲ್ಲೇ ಜಾಸ್ತಿ ಇರೋದು, ಹೆಚ್ಚಿನ ಸಿನಿಮಾಗಳು ರಿಲೀಸ್ ಆಗುವಂಥ ಸಮಸ್ಯೆ. ಸೊ ಇದಕ್ಕೆ ಏನಾದರೂ ಒಂದು ಅಂದರೆ ನೀವೇ ಮೋಸ್ಟ್ಲಿ ಮಾಧ್ಯಮದವರೇ ದೊಡ್ಡದಾಗಿ ಒಂದು ಧ್ವನಿ ಎತ್ತಿದ್ರೆ ಅದಕ್ಕೆ ಆಗಬೇಕಾದಂಥದ್ದು ಆಗುತ್ತೇನೋ. ಮುಂದಿನ ದಿನಗಳಲ್ಲಿ ಹೊಸ ಸಿನಿಮಾ ಮೇಕರ್ಸು, ಹೊಸ ನಿರ್ದೇಶಕರು, ಹೊಸ ನಟರು ಬೇರೆ ಥರದ ಸಿನಿಮಾ ಮಾಡೋದಕ್ಕೆ ಮುಂದೆ ಬರ್ತಾರೆ. ಆ್ಯಂಡ್ ಅದು ಬಂದಾಗ ಅದಕ್ಕೊಂದು ಕರೆಕ್ಟ್ ಸ್ಪೇಸ್ ಅಂತ ಆಯಿತು ಅಂತಂದರೆ ಪ್ರಾಬಬ್ಲಿ ಕಂಟೆಂಟ್ ಸಿನಿಮಾಗಳು ಇನ್ನೂ ಹೆಚ್ಚಾಗ್ತವೆ ಕನ್ನಡದಲ್ಲಿ. ಸೊ ನಿಮ್ಮ ಸಹಾಯ ಇವಾಗ ಬಹಳ ಮುಖ್ಯ. ಎಲ್ಲೋ ಒಂದು ಕಡೆ ನನಗೆ ನಿಜವಾಗ್ಲೂ 25 ದಿನ ಆಗಿದೆ ಅಂತ ಖುಷಿ ಆಗ್ತಿದ್ರೆ 25 ದಿನ ಅಷ್ಟೇನಾ ಅಂತಲೂ ಬೇಜಾರು ಆಗ್ತಾ ಇದೆ. ಸೊ ಹಾಗಾಗಿ ನಿಮ್ಮಲ್ಲೆಲ್ಲ ನಾನು ಕಳಕಳಿಯಾಗಿ ಈ ಒಂದು ವೇದಿಕೆ ಮುಖಾಂತರ ಕೇಳ್ಕೊಳ್ಳೋದು, ಇದ್ರ ಬಗ್ಗೆ ಒಂದು ಸ್ವಲ್ಪ ಬರೀರಿ, ಇದ್ರ ಬಗ್ಗೆ ಸ್ವಲ್ಪ ದೊಡ್ಡದಾಗಿ ಧ್ವನಿ ಎತ್ತಿ. ಸೊ ದಟ್ ಇದು ಅವ್ರಿಗೆ ರೀಚ್ ಆಗಿ ಇದ್ರ ಬಗ್ಗೆ ಏನಾದರೂ ಆದಷ್ಟು ಬೇಗ ಒಂದು ಪರಿಹಾರ ಹುಡುಕ್ಲಿ ಇದಕ್ಕೆ. ಸೊ ದಟ್ ಮುಂದಿನ ದಿನ ಬೇರೆ ಫಿಲ್ಮ್ ಮೇಕರ್ಸನ್ನು ಸಿನಿಮಾ ಮಾಡ್ಬೋದು. ಆ್ಯಂಡ್ ಸಿನಿಮಾ ಮಾಡೋದಕ್ಕೆ ಧೈರ್ಯ ಬರುತ್ತೆ. ಆ್ಯಂಡ್ ಎಲ್ಲ ನನ್ನ ಇಡೀ ತಂಡಕ್ಕೆ ಆ್ಯಂಡ್ ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತೊಮ್ಮೆ ಮತ್ತು ಕನ್ನಡ ಜನತೆಗೆ 25 ದಿನ ನಮ್ಮ ಜೊತೆ ನಿಂತು ನಮ್ಮನ್ನು ಬೆಂತಟ್ಟಿ ನಮ್ಮ ಕೈ ಹಿಡಿದು ನಡೆಸ್ಕೊಂಡು ಹೋಗಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಇಷ್ಟಿದ್ರೆ ಓಕೆನಾ? ಎಲ್ರಿಗೂ ನಮಸ್ಕಾರ.
ಪ್ರತಿ ಸರ್ತಿ ನಮ್ಮ ಸಿನಿಮಾ ರಿಲೀಸ್ ಆದಾಗ ಅದೇ ನೀವೆಲ್ಲರೂ ಬಂದಾಗ ಎಲ್ಲ ಇವರೆಲ್ಲರೂ ನೋಡಿದ್ದೀನಿ ಅಂತ. ನಾನು ಫಸ್ಟ್ ಸಿನಿಮಾದಿಂದನೂ ಐ ಥಿಂಕ್ ಐ ಬೀನ್ ಸೀಯಿಂಗ್ ಆಲ್ ಆಫ್ ಯು. ತುಂಬ ಖುಷಿ ಆಗುತ್ತೆ ಬಿಕಾಸ್ ಇದು ಒನ್ ಸ್ಟೆಪ್ ಅಹೆಡ್. ಓಕೆ, ಇನ್ನೊಂದು ಸಿನಿಮಾ ಅನ್ನೋ ಖುಷಿ. ಆ್ಯಂಡ್ ಬ್ಲಿಂಕ್ ಸಿನಿಮಾ ಅಂತ ಬಂದಾಗ ನಾನು ಇದು ಲಕ್ಕಿ ಸಿನಿಮಾ ಅಂತ ಹೇಳ್ಬೋದು. ಯಾಕಂದರೆ ಈ ಸಿನಿಮಾ ಶೂಟ್ ಮಾಡ್ತಿರ್ಬೇಕಾದ್ರೆ ನನಗೆ ಸಪ್ತಸಾಗರದ ಚೆಲ್ಲೋ ತಂಡದಿಂದ ಕಾಲ್ ಬಂದಿದ್ದು. ಸೊ ಹಾಗಾಗಿ ಇದು ಸ್ವಲ್ಪ ಲಕ್ಕಿ ನನಗೆ. ಈ ಕತೆ ಹೇಳಿದಾಗ್ಲೂ ಶ್ರೀನಿಧಿ ಬೆಂಗಳೂರು ಅವ್ರಿಗೆ ಬಂದಾಗ ಎಷ್ಟು ಕ್ಲಾರಿಟಿಯಲ್ಲಿ ಈ ಕತೆ ಹೇಳಿದ್ರು ಅಂದರೆ ನನಗೆ ಆಮೇಲೆ ಒಂದು ಶಾರ್ಟ್ ಫಿಲ್ಮ್ ಕೂಡ ಅವ್ರು ಮಾಡಿದ್ನ ನನಗೆ ತೋರಿಸಿದ್ರು. ಅಷ್ಟೇ ನನಗೆ ರೆಫರೆನ್ಸ್ ಇದ್ದಿದ್ದು ಇವ್ರು ಏನು ಕೆಲಸ ಮಾಡ್ಬೋದು, ಮಾಡಬಲ್ಲರು ಅನ್ನೋದಕ್ಕೆ. ಸೊ ಅದೇ ನಂಬಿಕೆಯನ್ನು ನಾನು ಹ್ಞೂ ಅಂತ ಅವತ್ತೇ ಒಪ್ಕೊಂಡಿದ್ದಂಥ ಏನೋ ಅಷ್ಟು ಸ್ಕ್ರಿಪ್ಟ್ಗಳಲ್ಲಿ ಇದು ಒಂದು ಸ್ಕ್ರಿಪ್ಟು. ಆ್ಯಂಡ್ ಅದನ್ನ ಎಲ್ಲೂ ನನ್ನ ನಂಬಿಕೆನ ಇಲ್ಲ ನನ್ನ ಡಿಸಿಷನ್ನ ಸುಳ್ಳು ಮಾಡಲಿಲ್ಲ ಅನ್ನೋದೇ ನನಗೆ ತುಂಬ ಖುಷಿ ಮತ್ತು ಹೆಮ್ಮೆ ಅವ್ರ ಮೇಲೆ ನನಗೆ. ಆ್ಯಂಡ್ ಈ ಸಿನಿಮಾನ ಎಷ್ಟು ಮಟ್ಟಕ್ಕೆ ಒಬ್ಬ ಪ್ರೊಡ್ಯೂಸರ್ ಆಗಿ ಹೌದು ದುಡ್ಡು ಹಾಕದೆ ಓಕೆ ನೋಡೋಣ ಅಂತ ಎಲ್ಲ ಹೇಳಿ ಸುಮ್ಮನೆ ಹಿಂದೆ ಕೂರದೆ ಆನ್ ಗ್ರೌಂಡ್ ಆನ್ ಫೀಲ್ಡ್ ಇಳಿದು ಪ್ರತಿಯೊಂದು ವಿಚಾರದಲ್ಲೂ ಡಿಸ್ಟ್ರಿಬ್ಯೂಷನ್ನ ಅವರೇ ತಗೊಂಡು ಯಾರೋ ಡಿಸ್ಟ್ರಿಬ್ಯೂಟರ್ ಎಲ್ಲರನ್ನೂ ಅಪ್ರೋಚ್ ಮಾಡಿದ್ರು, ಅವ್ರಿಗೇನೋ ಅದು ಸರಿ ಬರಲಿಲ್ಲ ಅಂತ ನೋಡಿ ಸರಿ ಅಂತ ಇವರೇ ಎಲ್ಲ ಫಿಲ್ಮ್ ಥಿಯೇಟರ್ ಚೇನ್ಸ್ಗೆ ಮೆಸೇಜ್ ಮಾಡಿ ಅವ್ರು ಕೊಡೋ ಶೋಸ್ ಮಾತ್ರ ತಗೊಂಡು ಆ ಶೋಸ್ನ ಪ್ರತಿಯೊಂದು ಶೋಸು ಹೌಸ್ಫುಲ್ ಆಗಿ ಅದಾದ್ಮೇಲೆ ಅದೇ ಥಿಯೇಟರ್ನವ್ರು ಓಕೆ ಅಂತ ಇನ್ನೊಂದಷ್ಟು ಶೋಗಳು ಕೊಡುವಂಗೆ ಮಾಡಿ. ಆ್ಯಂಡ್ PVR ಸಹ ಫಸ್ಟ್ ವೀಕ್ಸಲ್ಲಿ ನಮ್ಗೆ ಟಾಕ್ಸಲ್ಲಿ ಸಿಕ್ಕೇ ಇರಲಿಲ್ಲ. ಬಟ್ ಅದಾದ್ಮೇಲೆ ನಂತರ ಇವರು ನೋಡಿ ನಮ್ಮ ಸಕ್ಸಸ್ ರೇಟ್ ಇಷ್ಟಿದೆ, ನಮಗೆ ಶೋಸ್ ಕೊಡಿ ಅಂತ ಹೇಳಿ. ಬಿಕಾಸ್ ನಮ್ಗಿದ್ದಿದ್ದು ಶೋಸ್ ಎಲ್ಲ ತುಂಬ ದೂರ ಅಂದರೆ ನಮ್ಮ ಹತ್ರದಲ್ಲಿ. ಇವಾಗ ಸಡನ್ ಆಗಿ ಓಕೆ ಒರಾಯನ್ಗೆ ಹೋಗೋದು, ಇಲ್ಲ ವೈಷ್ಣವಿ ಸಫೈರು, ಇಲ್ಲ ಯಾವುದು ಹಾಗೆ ಅದು ಯಾವುದು ಸಿಗಲೇ ಇಲ್ಲ ನಮಗೆ. ಸೊ ಎಲ್ಲ ಗೋಪಾಲನ್ ಆ ಕಡೆ ಫುಲ್ RR ನಗರ ಈ ಕಡೆ ಹಂಗೆ ಹೋಗ್ಬೇಕಾಯ್ತು. ಬಟ್ ಆದ್ರೂ ಜನ ಹೋಗಿ ನೋಡಿ ಅದನ್ನ ಹೌಸ್ಫುಲ್ ಮಾಡಿ ಒಳ್ಳೊಳ್ಳೆ ರಿವ್ಯೂಸ್ ಹಾಕಿ ನೀವುಗಳು ಅವ್ರು ಹೇಳ್ತಾರೆ ಎಷ್ಟೊಂದು ಜನಕ್ಕೆ ನಾವು ಪ್ರಮೋಷನ್ಗಂತ ದುಡ್ಡೇ ಕೊಟ್ಟಿಲ್ಲ ಮೇಡಮ್, ಅವರೇ ಕವರ್ ಮಾಡಿ ಅವರೇ ರಿವ್ಯೂ ಕೊಟ್ಟರು ಅಂತ. ಐ ಥಿಂಕ್ ಅದು ಕಾಂಟೆಂಟ್ಗೆ ಇದ್ದಿದ್ದು ಪವರ್. ಆ್ಯಂಡ್ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ದಂಥ ಕಾಂಟೆಂಟ್ ಆಗಿದ್ರಿಂದ ಅದು ಹೆಚ್ಚಿನ ಮಟ್ಟಕ್ಕೆ ಜನಕ್ಕೆ ರೀಚ್ ಆಯಿತು. ಆ್ಯಂಡ್ ಹರೀಶ್ ಅರಸ್ ಅವ್ರಿಗೆ ನಾವು ತುಂಬ ಕೃತಜ್ಞರಾಗಬೇಕು. ಬಿಕಾಸ್ ಎಷ್ಟು ಚೆನ್ನಾಗಿ ಅವರು ಪ್ರತಿಯೊಂದು ಚಿಕ್ಕ ಎಷ್ಟು ಒಂದು ಪೇಪರಲ್ಲಿ ಕೊನೆಯಲ್ಲಿರೋ ಒಂದು ಆರ್ಟಿಕಲ್ ಆದ್ರೂ ಅದನ್ನು ಶೇರ್ ಮಾಡಿ ಎಲ್ಲ ಕಡೆ ಹಾಕಿ ಜನಕ್ಕೆ ತಲುಪಿಸಿ ಅಂತ ಹೇಳಿ ಅವ್ರು ಮಾಡೋ ಕೆಲಸ ಇರ್ಬೋದು. ಪ್ರತಿಯೊಬ್ಬರು ಐ ಥಿಂಕ್ ತುಂಬ ಚೆನ್ನಾಗಿ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಅದರಿಂದಾನೇ ನಾವು ಇವತ್ತು 25ನೇ ದಿನದ ಸೆಲೆಬ್ರೇಷನ್ನ ಒಂದು ಪ್ರೆಸ್ ಮೀಟ್ ಇವಾಗ ಮಾಡಬೇಕು ಅಂದ್ಕೊಂಡಿರೋದು. ಬಿಕಾಸ್ ಅವಾಗ ಸ್ಟಾರ್ಟಿಂಗಲ್ಲಿ ನಾವು ಯಾರು ಅಂದರೆ ಟೀಮ್ ಹೊಸದಾಗಿರೋದ್ರಿಂದ ನಾವು ಹೇಳಿದ್ರೆ ಏನು ಕೇಳ್ತಾರೆ, ಇಲ್ಲ ನಮಗೆ ಆ ಮೀಡಿಯಾ ಟ್ರಾಕ್ಷನ್ ಹೆಂಗೆ ಸಿಗತ್ತೆ ಅಂತೆಲ್ಲ ಅಂದ್ಕೊಂಡವ್ರು. ಈಗ ಸಿನಿಮಾ ಚೆನ್ನಾಗಿ ಮಾಡ್ತಾ ಇದೆ, ಇವ್ರು ಏನು ಮಾಡಿರ್ಬೋದು, ಹೆಂಗೆ ಮಾಡಿದ್ರು ಅಂತ ಕೇಳಕ್ಕೆ ಅಟ್ಲೀಸ್ಟ್ ಕೂರ್ತಾರೆ ಅನ್ನೋ ಒಂದು ನಂಬಿಕೆಯಿಂದ ಇವತ್ತು ಬಂದು ನಾವು ಇದನ್ನ ಮಾತಾಡ್ತಾ ಇದೀವಿ. ಸೊ ಅದೇ ಒಂದು ಖುಷಿ, ಅದೇ ನಮ್ಮ ಸಕ್ಸಸ್. ಸೊ ಅದಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ. ಇಂಥ ಒಂದು ಸಿನಿಮಾದ ಭಾಗ ಆಗಿ ತುಂಬ ಖುಷಿ ಆಗುತ್ತೆ. ಆಫ್ಕೋರ್ಸ್ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳೋಂಗಿಲ್ಲ. ದೀಕ್ಷಿತ್ ಅವರು, ಇಲ್ಲ ಮಂದಾರ್ ಅವರು, ಕಿರಣ್ ಸರ್, ಗೋಪಾಲ್ ಸರ್, ಎವ್ರಿಬಡಿ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದ್ರ ಬಗ್ಗೆ ಹೇಳಕ್ಕೆ ನಾನು ತುಂಬ ಚಿಕ್ಕವಳು. ಬಟ್ ಈ ಸಿನಿಮಾ ಆಸ್ ಅ ಪ್ಯಾಕೇಜ್ ತುಂಬ ಅದ್ಭುತವಾಗಿ ನಮಗೆ ವರ್ಕೌಟ್ ಆಯಿತು. ಆ್ಯಂಡ್ ಜನಕ್ಕೂ ಅದು ತುಂಬ ಚೆನ್ನಾಗಿ ತಲುಪಿದೆ. ಇದ್ದಿದ್ದು ಬಜೆಟ್ ಕನ್ಸ್ಟೆಂಟಲ್ಲಿ ಶ್ರೀನಿಧಿ ಬೆಂಗಳೂರು ಅವರು ಈ ಥರ ಒಂದು ಕಾಂಟೆಂಟ್ನ ಜನರನ್ನ ಹಿಡಿದು ಕೂರಿಸೋಂಗೆ, ಯಾವುದೇ ಟೆಕ್ನಿಕಲ್ ಫ್ಲಾಸ್ ಕಾಣಿಸದೇ ಇರೋಂಗೆ ಎಡಿಟರ್ ಆಫ್ಕೋರ್ಸ್ ಸಂಜೀವ್ ಅವ್ರಿಗೆ ನಾವು ಥ್ಯಾಂಕ್ ಮಾಡ್ಬೇಕು. ಅವರು ಇವತ್ತು ಬರೋಕ್ಕಾಗಲಿಲ್ಲ ಬಿಕಾಸ್ ಎಷ್ಟು ಎಡಿಟ್ ಮಾಡಿ ಅವ್ರ ಕಣ್ಣು ಆಪ್ರೇಷನ್ ಮಾಡಿಸ್ಕೊಂಡಿದ್ದಾರೆ ಇವತ್ತಂತೆ. ಸೊ ಅಷ್ಟು ಸ್ಟ್ರೆಸ್ಡ್ ಆಗಿ ವರ್ಕ್ ಮಾಡಿದ್ದಂಥ ಜೀವನ್, ಭರತ್, ಆಲ್ ಆಫ್ ದೆಮ್, ತೇಜಸ್, ಪ್ರತಿಯೊಬ್ಬರು ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಆ್ಯಂಡ್ ತುಂಬ ಯಂಗ್ ಟೀಮ್ ನಮ್ಮದು. ಇದಕ್ಕೆ ನಿಮ್ಮ ಸಪೋರ್ಟ್ ಸಿಕ್ಕಿದೆ, ನನಗೆ ತುಂಬ ಖುಷಿ. ಇನ್ನು ಹೆಚ್ಚು ಮಾತಾಡಲ್ಲ. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ನಮ್ಮ ಸಿನಿಮಾ ಮ್ಯೂಸಿಕಲ್ ಫಿಕ್ಷನ್ ಅಂತ ಹೇಳೋದಕ್ಕೆ ಒಂದು ಅರ್ಹತೆ ಇರೋದೇ ಪ್ರಸನ್ನ ಅವರ ಮ್ಯೂಸಿಕ್ಕಿಂದ. ಸೊ ಹಾಗಾಗಿ ಎವ್ರಿಥಿಂಗ್ ಎಲ್ಲನೂ ಕೂಡ ಬಂದು ನಮ್ಮ ಸಿನಿಮಾ ತುಂಬ ಚೆನ್ನಾಗಿ ಜನಕ್ಕೆ ತಲುಪಿದೆ ಅನ್ನೋದು ನಮ್ಮ ಖುಷಿ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇನ್ನೂ ಹೆಚ್ಚಿನ ಜನಕ್ಕೆ ಇವಾಗಿರೋ 2 ಶೋಸ್ ಇನ್ನೂ ಜಾಸ್ತಿ ಮಾಡೋಂಗೆ ಆಗ್ಬೇಕಂದ್ರೆ ನೀವುಗಳು ಇನ್ನೂ ಜನಕ್ಕೆ ತಲುಪಿಸಿದ್ರೆ ಪ್ರಾಬಬ್ಲಿ ಆಗುತ್ತೆ. ಸೊ ಯಾ, ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಂದಾರ ಅಂತ. ಸಕ್ಸಸ್ ಮೀಟ್ ಅಂತ ಕರೆಯೋದಕ್ಕೆ ಖುಷಿ ಆಗುತ್ತೆ. ಯಾಕೆಂದ್ರೆ ಚಿಕ್ಕ ತಂಡ ನಮ್ದು, ಎಲ್ಲರೂ ಆಲ್ಮೋಸ್ಟ್ ಥಿಯೇಟರ್ ಬ್ಯಾಕ್ಗ್ರೌಂಡ್ ಇಂದ ಬಂದಿರೋರು. ಜನರೇ ಅವ್ರದೇ ಅದೊಂದು ಕರ್ತವ್ಯ ಅನ್ನೋ ರೀತಿಲಿ ವರ್ಡ್ ಆಫ್ ಮೌತ್ ಸ್ಪ್ರೆಡ್ ಮಾಡಿಬಿಟ್ಟು ನಮಗೆ ಈ ಸಕ್ಸಸ್ನ ತಂದು ಕೊಟ್ಟಿರೋದು, ಅದೊಂದು ಖುಷಿ ಇದೆ. ಒಂದು ಸಿನಿಮಾ ಮಾಡುವಾಗ ತಲೆಯಲ್ಲಿ ಒಂದು ಇಂಥ ಜಾನರು ಇಂಥ ಆಡಿಯನ್ಸ್ಗೆನೆ ಅನ್ನೋ ಚೌಕಟ್ಟು ನಮ್ಮ ಮೈಂಡಲ್ಲಿ ಇರುತ್ತೆ. ಆ ವಿಂಗಡಣೆ ಅದು ಎಕ್ಸಿಸ್ಟ್ ಆಗತ್ತೆ ಕೂಡ. ಬಟ್ ನಮ್ಮ ಸಿನಿಮಾ ಎಲ್ಲ ಥರದ ಜನನೂ ನೋಡಿದ್ದಾರೆ.
ಆ್ಯಂಡ್ ನೋಡಿದವರು ಅವ್ರವ್ರದೇ ರೀತಿಯಲ್ಲಿ ತಗೊಂಡು ಎಂಜಾಯ್ ಮಾಡಿದ್ದಾರೆ. ಬಟ್ ಅಟ್ ದಿ ಎಂಡ್ ಆಫ್ ದಿ ಡೇ ಎಲ್ಲರೂ ಇಷ್ಟಪಟ್ಟಿದ್ದಾರೆ. ಸೊ ಎಲ್ಲ ಪಾತ್ರಗಳನ್ನು ಕೂಡ ಅರಿವು ಸಪ್ಪೆ ಅಂತ ಪ್ರೀತಿ ಮಾಡಿದ್ದಾರೆ. ನನಗೆ ನಿಮ್ಮ ಪಾತ್ರ ನೋಡ್ಬಿಟ್ಟು ನಾನೇ ಅಂತ ಅನ್ನಿಸ್ತು, ಅಥವಾ ನನ್ನ ಗರ್ಲ್ ಫ್ರೆಂಡ್ ನಾಪ್ಕೊ ಬಂದ್ಲು, ನನ್ನ ಹೆಂಡತಿ ನಾಪ್ಕೊ ಬಂದ್ಲು ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಅದೊಂದು ಖುಷಿ ಇದೆ. ಕರ್ತ, ಕಾರೈತ, ಪ್ರೇರಕ, ಅನುಮೋದಕ ಅಂತ ಏನ್ ಹೇಳ್ತಾರೆ ಅಂದ್ರೆ ಕರ್ತರು ಅಂದ್ರೆ ನಾವು ಮಾಡಿದವರು, ಹಾಗೇನೆ ಮಾಡಿಸಿದವರು ನಮ್ಮ ಪ್ರೊಡ್ಯೂಸರ್ ಅಂಡ್ ಡೈರೆಕ್ಟರ್, ಪ್ರೇರಣೆ ನೀಡಿದವರು ನಮ್ಮ ಸುತ್ತಮುತ್ತ ಇದ್ದಂತ ಫಿಲ್ಮ್ ಮೇಕರ್ಸ್, ಹಾಗೇನೆ ಮಾಧ್ಯಮದವರು ಮಾಡಕ್ಕಾಗತ್ತೆ ಅಂತ ಹೇಳಿದ್ದು. ಅಂಡ್ ಅನುಮೋದಕರು ಅಂದ್ರೆ ಆಡಿಯನ್ಸ್. ಸೊ ಏನ್ ಸಕ್ಸಸ್ ಸಿಕ್ಕಿದ್ಯೋ ಅದು 4 ಜನರ ಸಕ್ಸಸ್ಸು, ಹಾಗೆ 4 ಜನರಿಂದ ಸಿಕ್ಕಿರುವಂತ ಸಕ್ಸಸ್ಸು. ಸೊ ಥ್ಯಾಂಕ್ ಯು ಸೋ ಮಚ್. ಚೈತ್ರ ಅವ್ರು ಹೇಳ್ದಂಗೆನೆ ಇನ್ 2 ಥಿಯೇಟರು ಅಂತ, ಅದು ಫಾರ್ ದ ನೇಮ್ ಸೇಕ್ ಸಿನಿಮಾ ಇಡೋ ತರ ಆಗ್ಬಾರ್ದು. ಅದು ಇನ್ನು ಸ್ಕ್ರೀನ್ಸ್ ಹೆಚ್ಚಿಗೆ ಆಗಿ ಇನ್ನೂ ಜಾಸ್ತಿ ಜನಕ್ಕೆ ತಲುಪಬೇಕು. ಯಾಕೆಂದ್ರೆ ದ ಸ್ಟೋರಿ ಅಂಡ್ ದ ಮೂವಿ ಡಿಸರ್ವ್ಸ್ ಇಟ್. ಸೊ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ನಾನು ಶ್ರೀನಿಧಿ ಬೆಂಗಳೂರು ಅಂತ. ಚಿತ್ರರಂಗಕ್ಕೆ, ಈ ಚಲನಚಿತ್ರ ಪ್ರಪಂಚಕ್ಕೆ ಹೊಸಬ. ಇನ್ನು ಬೆರಗುಗಣ್ಣಿನಿಂದ ಈ ಕಲಾ ಪ್ರಪಂಚವನ್ನು ನೋಡ್ತಾ ಇದ್ದೀನಿ. ಮೊದಲನೇ ಚಿತ್ರವನ್ನು ನಾವು ಪ್ರಾರಂಭ ಮಾಡಿದಾಗ ನಮಗೆ ಇಷ್ಟು ನಂಬಿಕೆ ಇರಲಿಲ್ಲ ಚಲನಚಿತ್ರ ಇಷ್ಟೊಂದು ವಿಸ್ತಾರವಾಗಿ ಎಲ್ಲ ರೀತಿಯ ಪ್ರೇಕ್ಷಕರಿಗೂ ತಲುಪುತ್ತೆ ಅಂತ. ಚಿತ್ರವನ್ನು ನಾವು ತುಂಬಾ ಕನ್ವಿಕ್ಷನ್ ಇಟ್ಕೊಂಡು ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ತುಂಬಾ ಎಚ್ಚರದಿಂದ ಇಡ್ತಾ ಚಿತ್ರವನ್ನು ನಾವು ಮಾಡ್ತಾ ಹೋದ್ವಿ. ಈಗ ಅದು 25 ದಿನಗಳನ್ನು ಪೂರೈಸಿ 50 ದಿನಗಳತ್ತ ದಾಪುಗಾಲ ಆಗ್ತಾ ಇದೆ. ಸೊ ಇದಕ್ಕೆಲ್ಲ ಮುಖ್ಯವಾದ ಕಾರಣ ಅಂದರೆ ಮೀಡಿಯಾನೇ. ಮೊದಲನೇದಾಗಿ ಯಾಕೆ ಅಂದರೆ ನಮ್ಮ ಚಲನಚಿತ್ರದ ಪ್ರಚಾರ ಕೂಡ ತುಂಬಾ ಕಡಿಮೆ ಇತ್ತು. ನಮ್ಮ ಪ್ರಚಾರ ನಮ್ಮ ಸರ್ಕಲ್ ಬಿಟ್ಟು ಎಕ್ಸ್ಟರ್ನಲ್ ಸರ್ಕಲ್ಗಳಿಗೆ ರೀಚ್ ಆಗಿರಲಿಲ್ಲ. ಚಿತ್ರ ಬಿಡುಗಡೆ ಆಗೋ ಮುನ್ನ ಚಿತ್ರ ಮೊದಲ ಪ್ರದರ್ಶನ ಕಾಣ್ತಾ ಇದ್ದ ಹಾಗೆ ಹರೀಶ್ ಅರಸ್ ಸರ್ ಮತ್ತು ಅವರು ಒಂದಿಷ್ಟು ಜನ ಮೀಡಿಯಾದವ್ರಿಗೆ ಇನ್ಫಾರ್ಮ್ ಮಾಡಿದರು, ಈ ಥರ ನಮ್ಮ ಸಿನಿಮಾ ಬಿಡುಗಡೆ ಆಗ್ತಿದೆ ಅಂತ. ಸೊ ಅವರೆಲ್ಲ ಬಂದು ಚಿತ್ರದ ಬಗ್ಗೆ ಅವ್ರಿಗೆ ಇಷ್ಟ ಆಗಿ ಅನಿಸಿಕೆಗಳನ್ನು ಹಂಚ್ಕೊಂಡಿದ್ದರ ಮೂಲಕ ಪತ್ರಿಕೆಗಳಲ್ಲಾಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು, ದೃಶ್ಯ ಮಾಧ್ಯಮದಲ್ಲಾಗಿರ್ಬೋದು, ಪ್ರತಿಯೊಂದು ಕಡೆ ಈ ವಿಚಾರ ಹಂಚ್ಕೊಂಡಾಗ 2ನೇ ದಿನದಿಂದಾನೇ ಆ ಕ್ರಿಟಿಕ್ಸ್ಗೆ, ಆ ವಿಮರ್ಶೆಗೆ ಎಷ್ಟು ವ್ಯಾಲ್ಯೂ ಇದೆ ಅನ್ನೋದು ನಮ್ಗೆ ಗೊತ್ತಾಯಿತು. ಆ ವಿಮರ್ಶೆನೇ ನೋಡಿ ತುಂಬ ಜನ ಥಿಯೇಟ್ರಿಗೆ ಬರ್ತಾ ಹೋದರು. ಎಷ್ಟೊಂದು ಜನ ಆಡಿಯನ್ಸು ಅದನ್ನೇ ಹೇಳಿದ್ರು, ನಾವಿಂಥ ಯೂಟ್ಯೂಬ್ ಚಾನಲ್ನ ವಿಮರ್ಶೆ ನೋಡಿದ್ವಿ, ಇಂಥ ಪತ್ರಿಕೆಯ ವಿಮರ್ಶೆ ನೋಡಿದ್ವಿ ಅಂತ. ಸೊ ಅಲ್ಲಿ ತನಕ ನಮಗೆ ಇದರ ಪವರ್ ಏನು ಅಂತ ಗೊತ್ತಿರಲಿಲ್ಲ. ನಾವು ಓಪನ್ ಆಗಿ ಹೇಳಬೇಕು ಅಂದರೆ ನಾನು ಮತ್ತು ರವಿ ಸರ್ ಎಲ್ಲ ನಾವು ಡಿಸ್ಕಷನ್ ಮಾಡುವಾಗ ಹಿಂದಿನ ದಿನದವರೆಗೂ ಒಂದು 3000 ಜನ ನೋಡಿದ್ರೆ ಸಾಕು ನಮ್ಮ ಸಿನಿಮಾ ಅನ್ನೋದು ಆ ಒಂದು ಲೆವೆಲ್ಗೆ ನಾವು ಬಂದ್ಬಿಟ್ಟಿದ್ವಿ. ಅಷ್ಟು ಜನ ಆದರೂ ಕಡೆ ಪಕ್ಷ ನೋಡಲಿ ನಮ್ಮ ಸಿನಿಮಾನ ಅಂತ. ಆದರೆ ಅದು ನಮಗೆ 2ನೇ ದಿನದಷ್ಟರಲ್ಲೇ ನಾವು ಅಂದ್ಕೊಂಡಿದ್ದ ನಂಬರ್ಸ್ ಅಚೀವ್ ಮಾಡಿಬಿಟ್ವಿ. ದಿನದಿಂದ ದಿನಕ್ಕೆ ಚಿತ್ರ ನಮ್ಮಿಂದ ಜನ ಚಿತ್ರವನ್ನು ತೆಗೆದುಕೊಂಡ್ಬಿಟ್ರು. ಜನ ಈ ಚಿತ್ರವನ್ನು ಬೇರೆ ಬೇರೆ ಹಂತಕ್ಕೆ ತೆಗೆದುಕೊಂಡು ಹೋದರು. ಸೊ ನಾವು ಕನಸು ಮನಸ್ಸಿನಲ್ಲೂ ಅಂದ್ಕೊಂಡಿರಲಿಲ್ಲ. ಹೊರ ದೇಶಗಳಲ್ಲೂ ಕೂಡ ಚಿತ್ರ ಬಿಡುಗಡೆ ಆಯಿತು. ಅಮೆರಿಕಾದಲ್ಲಿ, ಜರ್ಮನಿಯಲ್ಲಿ, ಐರ್ಲೆಂಡಲ್ಲಿ, ಕೆನಡಾದಲ್ಲಿ, ಯುರೋಪಿನ ಒಂದಿಷ್ಟು ದೇಶಗಳಲ್ಲಿ ಕೂಡ ಚಲನಚಿತ್ರ ಬಿಡುಗಡೆ ಆಯಿತು. ಅಲ್ಲಿ ಬಿಡುಗಡೆಯಾಗಿ ಅಲ್ಲೂ ಕೂಡ ಒಂದು ಪಾಸಿಟಿವ್ ಫೀಡ್ಬ್ಯಾಕ್ ಬಂತು ನಮ್ಮ ಚಿತ್ರಕ್ಕೆ. ಒಂದೊಂದು ದಿನಾನೂ ಕೂಡ ಅಂದರೆ ಕನಸು, ಇಷ್ಟು ವರ್ಷದ ಏನು ಕನಸಿತ್ತು, ಏನು ಪರಿಶ್ರಮ ಇತ್ತು, ಅದನ್ನ ಮೀರಿ ಪ್ರತಿಕ್ರಿಯೆ ಸಿಗ್ತಾ ಹೋಯ್ತು. ಸೊ ಖುಷಿ ಆಗ್ಲೇ ಇಲ್ಲ ನಮಗೆ. ಖುಷಿ ಅನ್ನೋದಕ್ಕಿಂತ ಭಯ ಆಗ್ತಾನೆ ಬಂತು. ಒಂದೊಂದು ದಿನಕ್ಕೂ ನಮಗೆ ಭಯ ಉಲ್ಬಣಗೊಳ್ತಾ ಬಂತು. ಯಾಕಂದ್ರೆ ಯಾಕಿಷ್ಟು ಪ್ರೀತಿ ಕೊಡ್ತಾ ಇದ್ದಾರೆ ಜನ ಅಂದ್ರೆ ಇದರ ಒಂದು ವಿಸ್ತಾರವಾದಂತಹ ಒಂದು ಹಂತಗಳು ನಮಗೆ ಅರ್ಥ ಆಗ್ತಾ ಹೋಯ್ತು. ಎಷ್ಟು ಪವರ್ ಇದೆ ಒಂದು ದೃಶ್ಯ ಮಾಧ್ಯಮಕ್ಕೆ ಅಥವಾ ಮೀಡಿಯಾಗೆ ಎಷ್ಟು ಪವರ್ ಇದೆ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಹೋಯ್ತು. ಸೊ 2ನೇ ವಾರದಿಂದ ಜನನೇ ನಮಗೆ ಹೇಳ್ತಾ ಹೋದ್ರು, ದಾವಣಗೆರೆಯಲ್ಲಿ ಶೋಸ್ ಇಲ್ಲ, ಹುಬ್ಳಿಲಿ ಶೋಸ್ ಇಲ್ಲ, ಒಂದೊಂದು ಕಡೆನೂ ನಮಗೆ ಶೋಸ್ ಇಲ್ಲ ಅಂತ ರಿಕ್ವೆಸ್ಟ್ ಬರೋದಕ್ಕೆ ಶುರುವಾಯಿತು. ಆ್ಯಂಡ್ ನಮ್ಮ ಕಡೆಯಿಂದ ಏನಾಯಿತು, ನಾವೊಂದು ಗೂಗಲ್ ಶೀಟ್, ಒಂದು ಫಾರ್ಮ್ನ ರೆಡಿ ಮಾಡಿ ಎಲ್ಲೆಲ್ಲಿ ನಮಗೆ ಸಿನಿಮಾಗೆ ಡಿಮ್ಯಾಂಡ್ ಕ್ರಿಯೇಟ್ ಆಗ್ತಿದೆ ಆ ಫಾರ್ಮ್ನ ಅಲ್ಲಲ್ಲಿರುವಂತಹ ಏನಾಗುತ್ತೆ ಚೈನ್ಗಳಿಗೆ ನಾವು ತಿಳಿಸ್ತಾ ಹೋದ್ವಿ. ಇಲ್ಲಿ ಈ ಪ್ರದೇಶದಲ್ಲಿ ಇಷ್ಟು ಜನ ಈ ಸಿನಿಮಾ ನೋಡಬೇಕು ಅಂತ ಬಯಸ್ತಾ ಇದ್ದಾರೆ, ದಯವಿಟ್ಟು ನಮಗೆ ಸ್ಕ್ರೀನ್ನ ಕಲ್ಪಿಸ್ಕೊಡಿ ಅಂತ. ಹಾಗಾಗಿ ನಮಗೆ 2ನೇ ವಾರ ಮುಗಿಯೋ ಹಂತಕ್ಕೆ ನಮ್ಮ ಸ್ಕ್ರೀನ್ಗಳ ಹೆಚ್ಚಳ ಆಗ್ತಾ ಹೋಯಿತು. ಎಲ್ಲ ಕಡೆನೂ ನಮ್ಮ ಸಿನಿಮಾ ಪ್ರದರ್ಶನಗೊಳ್ತಾ ಹೋಯಿತು. 80ರಿಂದ 86
ಶೋಗಳನ್ನು ಕಾಣ್ತಾ ಹೋಯಿತು. ಸೊ ದಿನದಿಂದ ದಿನಕ್ಕೆ ಚಿತ್ರ ಬೆಳೀತಾನೆ ಹೋಯಿತು. ಸೊ ಇವಾಗ ನಾವು 25ನೇ ದಿನದ ಒಂದು ಸಕ್ಸಸ್ ಮೀಟ್ನ ಮೀಡಿಯಾ ಮುಂದೆ ಹಂಚ್ಕೊಳ್ಳೋದಕ್ಕೆ ಅಂತ ಬಂದಿದ್ದೀವಿ. ಸೊ ಎಲ್ಲರೂ ಮಾತಾಡ್ತೀವಿ. ಮೊದಲನೇದಾಗಿ ನೀವೆಲ್ಲ ಬಂದಿದ್ದಕ್ಕೆ, ಕನ್ನಡಿಗರ ಜೊತೆಯಾಗಿ ನಿಂತಿದ್ದಕ್ಕೆ, ನಮ್ಮಂಥ ಹೊಸಬರ ಕನಸಿಗೆ ಬೆಂತಡ್ತಾ ಇರೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಸೊ ಅದೇ, ನಮ್ಮಿಂದ ಏನೂ ಇಲ್ಲ. ಅದಾದ್ಮೇಲೆ ಏನಾಯ್ತು, ಅದ್ರ ನೆಕ್ಸ್ಟ್ ವೀಕು ತುಂಬಾನೇ ಸಿನಿಮಾಗಳು ಬರ್ತಾ ಹೋಯ್ತು. ಜಾಸ್ತಿ ಸಿನಿಮಾಗಳು ರೀಚ್ ಆಗ್ತಾ ಇದ್ದಂಗೆ ಥಿಯೇಟರ್ಗಳಿಗೆ ನಮಗೆ ಸ್ಕ್ರೀನ್ಸ್ ಕೊರತೆ ಆಯಿತು, ಮತ್ತೆ ಸ್ಕ್ರೀನ್ಗಳು ಕಡಿಮೆ ಆಗ್ತಾ ಹೋಯ್ತು. ಈಗ ಸಿನಿಮಾ ಒಂದು 2 ಸ್ಕ್ರೀನ್ಗಳಲ್ಲಿ ರನ್ ಆಗ್ತಾ ಇದೆ ಈ ವೀಕು. ಮತ್ತೆ ಸೋಮವಾರದಿಂದ PVR ಚೈನ್ಸ್ ಮತ್ತೆ ನಮಗೆ ಸ್ಕ್ರೀನ್ ಅಲಾಟ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಯಾಕಂದ್ರೆ 23 ಸಿನಿಮಾ ಈ ವಾರ ತೆರೆ ಕಂಡಿದೆ, ಬೇರೆ ಬೇರೆ ಭಾಷೆಗಳನ್ನೆಲ್ಲ ಒಳಗೊಂಡಂತೆ. ಹಾಗಾಗಿ ಅಲ್ಲಿ ಪ್ಲೇಸ್ಮೆಂಟ್ಗೆ ನಮಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಆದ್ರೂ ಈ ಹೋದ ವೀಕು ಕೂಡ ನಮ್ದು ಮಿನಿಮಮ್ ವೀಕ್ಲಿ ಆವರೇಜ್ ಆಕ್ಯುಪೆನ್ಸಿ ಅಂದ್ರೆ 32-33% ಇತ್ತು. ಸೊ ತುಂಬಾನೇ ಟಾಪ್ ಲೆವೆಲಲ್ಲಿ ಡೌನ್ಫಾಲ್ ಆಗಿಲ್ಲ. ಡೌನ್ಫಾಲ್ ಯಾವಾಗ ಆಯ್ತು ಅಂದ್ರೆ, ಯಾವತ್ತು RCB ಮ್ಯಾಚ್ ಇತ್ತು ಅವತ್ತು ಈವ್ನಿಂಗ್ ಶೋ ಸ್ವಲ್ಪ ಡಲ್ ಆಯ್ತು ನಮ್ದು ಕಲೆಕ್ಷನ್. ಅದು ಬಿಟ್ಟು ನಮ್ದು ಗ್ರಾಜುವಲಿ ವೀಕ್ ಡೇಸ್ಗೆ ಯಾವ ಕಲೆಕ್ಷನ್ ಬರ್ತಿತ್ತು ಅದು ಹಾಗೆ ಗ್ರಾಜುವಲಿನೇ ಕವರ್ ಅಪ್ ಆಗ್ತಾ ಇತ್ತು. ಸರ್ ನೀವು ಹೇಳ್ಬೇಕು. ಸೊ ರೈಟ್ಸ್ ಎಲ್ಲಾನು ಟಾಕಲ್ಲಿದೆ. ಸೊ ಈಗ TV ರೈಟ್ಸ್ ಆಗಿರಲಿ, ಡಬ್ಬಿಂಗ್ ರೈಟ್ಸು, ಸ್ಯಾಟಲೈಟ್ ರೈಟ್ಸು, ಅದಾದಮೇಲೆ OTT ರೈಟ್ಸು, ಪ್ರತಿಯೊಂದು ಕೂಡ ಯಾವುದನ್ನು ನಮ್ಗೀಗ ನೆಗೆಟಿವ್ನಲ್ಲಿಲ್ಲ. ಸೊ ಸೇಫ್ ಆಗಿ ಪ್ರಾಫಿಟ್ ಕೂಡ, ಒಂದು ತಕ್ಕ ಮಟ್ಟದ ಪ್ರಾಫಿಟ್ ಕೂಡ ಮಾಡೋ ಒಂದು ಅಭಿಲಾಷೆ ಇದೆ. ಆಗತ್ತೆ ಅಂತ ಅನಿಸ್ತದೆ. ಆಗ್ತಿದೆ ಸರ್. ಆಲ್ಮೋಸ್ಟ್ ಆಲ್ ನಾವು ಹೊಸ ಒಂದು ತಂಡ ಆಗಿ ಥಿಯೇಟರ್ ಕಲೆಕ್ಷನ್ ಏನು ಆಗಬೇಕಿಲ್ಲ ಸರ್, ಅದು ಚೆನ್ನಾಗಾಗಿದೆ ಸರ್, ಅಷ್ಟು ಹೇಳ್ಬೋದು ಸರ್. ಲಾಸ್ಟ್ 3 ಇಯರ್ಸಲ್ಲಿ ಏನು ಹೊಸಬರು ಮೂವಿನಲ್ಲಿ ಏನು ಮೇಜರ್ ಥಿಯೇಟ್ರಿಂದ ಕಲೆಕ್ಷನ್ ಆಗಬೇಕು, ನಮ್ಮ ಮೂವಿ ಜಾಸ್ತಿ ಎತ್ತಿದೆ ಅಂತ ಹೇಳಕ್ಕೆ ಬಯಸ್ತೀನಿ ಸರ್. ಕಲೆಕ್ಷನ್ ವೈಸು ಅಷ್ಟೇ, ಮತ್ತೆ ಆಡಿಯನ್ಸು ಅನ್ಕೊಂಡಿದ್ದಕ್ಕಿಂತ ದೊಡ್ಡ ಮಟ್ಟಕ್ಕೇನೆ ನೋಡಿದ್ರು. ಮೇ ಬಿ ನಮಗೆ ಫಸ್ಟ್ 2 ವೀಕ್ಸಲ್ಲಿ 30,000 ಹತ್ತತ್ರ ಜನ ನಮ್ಮ ಸಿನಿಮಾನ ಥಿಯೇಟ್ರಲ್ಲಿ ನೋಡಿದ್ರು. 2 ವೀಕ್ಸ್ ಅಂದರೆ ಫಸ್ಟ್ ವೀಕ್ ಎಂಡ್ ಆಗೋ ಸಮಯಕ್ಕಾಗಲೇ. ಸೊ ಈಗ ಬೇರೆಯವ್ರು ಮಾತಾಡ್ತಾರೆ. ಏನು ಮಾತಾಡ್ಬೇಕಂತ ಗೊತ್ತಾಗಲ್ಲ ಇದೆ ಇವತ್ತು. ನಾನು ರವಿಚಂದ್ರ ಹೆಜೆ, ಮೂಲತಃ ಗುಲ್ಬರ್ಗದವನು. ನಾವು ಟೀಸರು ಸಪ್ರೇಟಾಗಿ ಶೂಟ್ ಮಾಡಿದ್ವಿ ಮೂವಿ ಶೂಟಿಂಗ್ ಫ್ಲೋರ್ಗೆ ಹೋಗೋಕ್ಕಿಂತ ಮುಂಚೆ. ಟೀಸರ್ ಶೂಟ್ ಮಾಡೋಕ್ಕಿಂತ ಮುಂಚೆ ನಿಧಿ ನಾವು ಇಬ್ಬರು ಮೇನ್ ಸ್ಟ್ರೀಮ್ ಅವ್ರಿಗೆ ಹಾಕೊಳ್ಳೋದು ಹೆಂಗೆ ತಮ್ಮ, ಆ್ಯಕ್ಟರ್ಸ್ಗಳು ನಮ್ಮ ಮೂವಿದಾಗ ಕೆಲಸ ಮಾಡ್ತಾರ ಹೆಂಗೆ ಅಲ್ಲತನ ಇವರು ನಿಧಿಯವರು ಆಲ್ರೆಡಿ ಏನು ಮಾಡಿದರು, ದೀಕ್ಷಿತ್ ಸರಿಗೆ ಹೋಗಿ ಸ್ಕ್ರಿಪ್ಟ್ ನ್ಯಾರೇಷನ್ ಮಾಡಿದರು. ಸರಿಗೆ ಭಾಳ ಪಸಂದಾಗಿತ್ತು ಸ್ಕ್ರಿಪ್ಟ್. ಅದಾಗದಕ್ಕೆ ಸರ್ ಒಳಗೆ ಅನ್ಬೋಡಾದರು. ಅದಾದ್ಮೇಲೆ ನಿಧಿನ ಹೋಗಿ ಚೈತ್ರ ಮ್ಯಾಮ್ ಆಫೀಸ್, ಅವ್ರ ಮನೆ ಹತ್ರ ಒಂದು CCD ಇದೆ, ಅಲ್ಲಿ ಹೋಗಿ ನಿಧಿಯವ್ರ ನ್ಯಾರೇಷನ್ ಕೊಟ್ಟರು. ಅದು ಇನ್ನೂ ಅದು ಹೆಂಗೆ ಅನ್ನಿಸ್ತು ಅಂದ್ರೆ ನಿನ್ನ ಆದಂಗೆ ಅನ್ನಿಸ್ತದೆ ಚೈತ್ರ ಮ್ಯಾಮಿಗೆ ಭೇಟಿಯಾಗಿದ್ದು. ಆ್ಯಂಡ್ ಸೇಮ್ ಡೇ ಅದು ನ್ಯಾರೇಷನ್ ಕೊಟ್ಟಿದ್ದ ಸೇಮ್ ಡೇನೇ ನಿಧಿಯವರಿಗೆ ಚೈತ್ರ ಮ್ಯಾಮ್ ಕಾಲ್ ಮಾಡಿ ಹೇಳ್ತಾರೆ, ನಿಧಿ ಆ್ಯಕ್ಟ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಗೋಪಿ ಸರ್ಗೆ ಆನ್ಬೋರ್ಡ್ ಮಾಡ್ಕೊಂಡ್ವಿ, ಕಿರಣ್ ನಾಯಕ್ ಸರ್ಗೆ. ಮತ್ತು ಅದಾದಮೇಲೆ ನಮ್ಮ ರಂಗಭೂಮಿ ಗುರುಗಳು ಸುರೇಶ್ ಅಂಗಡಿ ಸರ್ ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಅದಾದಮೇಲೆ ನಮ್ಮದು ಮೊದಲನೇ ಪ್ರಾಜೆಕ್ಟು ಇನ್ನೊಂದು ಮಾಡಬೇಕಿತ್ತು ಆ್ಯಕ್ಚುಲಿ, ಅದರಲ್ಲಿ ಮಂದಾರ ಅವರು ಆ್ಯಕ್ಟ್ ಮಾಡಿದರು. ಆ್ಯಂಡ್ ಅದು ನನಗೆ ನನ್ನ ಡೆಪ್ತ್ ಇತ್ತು ಅಂತಂತಾರಲ್ಲ, ಆ ಮೂವಿನಲ್ಲಿ ಆ್ಯಕ್ಟ್ ಮಾಡಿದರು. ಆ್ಯಂಡ್ ಐ ಹ್ಯಾವ್ ನಾಟ್ ಪೇಡ್ ಎ ಸಿಂಗಲ್ ಪೆನ್ನಿ ಟು ಹರ್. ಅಲ್ಲಿ ನನಗೆ ತೀರ್ಸೋದಿತ್ತು. ಸೊ ಆ ಟೈಮಲ್ಲಿ ನಮ್ಮ ಡೈರೆಕ್ಟ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ನಾನು, ಮಂದಾರ್ ಅವರಿಗೆ ನಮ್ಮ ಮೂವಿನಲ್ಲಿ ಪಾತ್ರ ಇದ್ದರೆ ಕೊಡಿ. ಆ್ಯಂಡ್ ಅವರು ನಿಧಿಯವ್ರು ಬರೆದಿದ್ದಕ್ಕಂಗೆ ಅವ್ರಿಗೂ ರೋಲ್ ಇತ್ತು. ಮಂದಾರ ಮ್ಯಾಮ್ ಅವರು ಆನ್ಬೋರ್ಡ್ ಆದರು. ಈ ಥರ ಎಲ್ಲ ಆ್ಯಕ್ಟರ್ಸ್ಗಳು ಆನ್ಬೋರ್ಡ್ ಆದರು. ಆ್ಯಂಡ್ ನಿಧಿನ ಮತ್ತೆ ಡಿಸ್ಕಸ್ ಮಾಡುತ್ತೆ, ತಮ್ಮ ಇವ್ರಿಗೆ ರೊಕ್ಕ ಜಮಾಸೋದು ಹೆಂಗೆ ತಮ್ಮ, ಇವ್ರಿಗೆ ಹೆಂಗೆ ರೊಕ್ಕ ಕೊಡೋದು, ಪಿಕ್ಚರೇ ಇಟ್ಟು ಬಜೆಟ್ನಾಗ ಮಾಡಬೇಕಲ್ತಿದ್ದೆವು, ರೊಕ್ಕ ಹೆಂಗೆ ಸೇರಿಸೋದು. ಅದಾದಮೇಲೆ ದೀಕ್ಷಿತ್ ಸರ್ ಸಪೋರ್ಟ್ ಮಾಡಿದ್ರು.
ಆ್ಯಂಡ್ ಒಂದಿಷ್ಟು ಹಾರ್ಡ್ ಕ್ಯಾಶ್ ತೊಗೊಂಡ್ರು, ಒಂದಿಷ್ಟು ಶೇರ್ ಥರ ಆ ಥರ ಸರ್ ನಾವು ಇದು ಮಾಡ್ಕೊಂಡು ಸರ್ ಅಂದ್ಬಿಟ್ಟಾದ್ರು. ಆ್ಯಂಡ್ ಈ ಮೆಂಟಲಿ ಸಪೋರ್ಟೆಡ್ ಮೀ. ಆ್ಯಂಡ್ ಅವ್ರು ಬ್ಯಾಂಕ್ ಟ್ರಾನ್ಸಾಕ್ಷನ್, ಬ್ಯಾಂಕಿಗೆ ಮಾಡಿದ್ದು ಟ್ರಾನ್ಸಾಕ್ಷನ್ನು. ಸೊ ನಮ್ಮ ಶೂಟಿಂಗ್ ಸ್ಟಾರ್ಟ್ ಆಯಿತು. ಶೂಟಿಂಗ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಮ್ಮ ಎಲ್ಲ ಟೆಕ್ನಿಷಿಯನ್ಸ್ಗೆ ನಾನು 1-to-1 ಭೇಟಿ ಮಾಡಿಸಿದ್ರು ನಮ್ಮ ಡೈರೆಕ್ಟ್ರು. ಅಂದರೆ ಮೂವಿ ನಾನು ಅಷ್ಟು ಈಸಿಯಾಗಿ ನಾನು ಸ್ಟಾರ್ಟ್ ಮಾಡೋ ಮನುಷ್ಯ ಅಲ್ಲ. ಅಂದರೆ ಯಾರು ಕೆಲಸ ಮಾಡ್ತಾ ಇದ್ದಾರೆ ಅಂತ ಪ್ರತಿ ಡಿಪಾರ್ಟ್ಮೆಂಟಲ್ಲಿ ನನಗೆ ಗೊತ್ತಿರಬೇಕಿತ್ತು. ಸೊ ಎಲ್ಲಕ್ಕಿಂತ ಮುಂಚೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ದವ್ರು ಬಂದಿದ್ದರು. ಅದರಲ್ಲಿ ಎಸ್ಪೆಷಲಿ ನಮ್ಮ ಭರತ್ ಆಗಿರಲಿ, ಜೀವನ್ ಆಗಿರಲಿ, ತೇಜಸ್ ಆಗಿರಲಿ, ನಮ್ಮ ಕೇಶವ್ ಆಗಿರಲಿ, ವೀರೇಶ್ ಆಗಿರಲಿ, ನಾಗ, ಬಾಲಾಜಿ ಮತ್ತು ಮನೋಜ, ಎವ್ರಿಬಡಿ ಕೇಮ್. ಅಂದರೆ ಅವರು ಅಷ್ಟು ಮಂದಿ ಜೊತೆ 1-to-1 ಮಾತಾಡಿದೆ. ಅಂದರೆ ಅವ್ರಿಗೆಲ್ಲರಿಗೂ ಮಾತಾಡೋಕ್ಕಿಂತ ಮುಂಚೆ ನನಗೆ ಪರಿಚಯ ಇದ್ದಿದ್ದು ನನಗೆ ನಮ್ಮ ಕೇಶವ, ಭರತ ಮತ್ತು ಸಂಜೀವ, ಉಳಿದವ್ರು ಇನ್ನೂ ಪರಿಚಯ ಇರಲಿಲ್ಲ. ಬಟ್ ಅದು ಆ ಪರಿಚಯ ಹೆಂಗಾಕು ಅಂತ ಹೋಯ್ತಂದರೆ ಹಂಗೆ ಮೂವಿ ಮಾಡ್ಕೋತ ಹೋದಂಗೆ ಹೊಸ ಮಂದಿ ನನ್ನ ತಮ್ಮದರ ಥರ ಆದರು ಹೊಸ ಮಂದಿ. ಇಟ್ ಈಸ್ ನಾಟ್ ಲೈಕ್ ಇದೊಂದು ಪ್ರೊಡಕ್ಷನ್ ಇದೆ, ಪ್ರೊಡಕ್ಷನಿಗೆ ಕೆಲಸ ಮಾಡತ್ತೀವಿ ಅಂತ ಅವ್ರು ಎಂದೋ ಅಂದ್ಕೊಂಡಿಲ್ಲ, ಅಥವಾ ಇದೇ ಡಿಪಾರ್ಟ್ಮೆಂಟಿಗೆ ಕೆಲಸ ಮಾಡಬೇಕು ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಂತ ಹಂಗೆ ಯಾರೂ ಮಾಡಿಲ್ಲ. ದೇ ವರ್ಕ್ ಇನ್ ಎವ್ರಿ ಡಿಪಾರ್ಟ್ಮೆಂಟ್, ಅಕ್ರಾಸ್ ಎವ್ರಿ ಡಿಪಾರ್ಟ್ಮೆಂಟ್ ಪ್ರತಿಯೊಬ್ಬರು ಕೆಲಸ ಮಾಡಿದ್ದಾರೆ. ಆ್ಯಂಡ್ ಎಸ್ಪೆಷಲಿ ನಾನು ಪರ್ಸ್ನಲಿ ಐ ವಾಂಟ್ ಟು ಥ್ಯಾಂಕ್ ಹೋಲ್ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಯಾರು ಕೆಲಸ ಮಾಡಿದ್ದಾರೆ ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಬಯಸ್ತೀನಿ. ಶೂಟಿಂಗ್ ಎಲ್ಲ ಏನು ನಾವು ಅಂದ್ಕೊಂಡಿದ್ದ ಥರ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದಮೇಲೆ ಒಂದಿಷ್ಟು ಪ್ಯಾಚ್ ವರ್ಕ್ ಇತ್ತು, ಅದು ಪ್ಯಾಚ್ ವರ್ಕ್ ಮುಗಿಸ್ಕೊಂಡ್ವಿ. ನಮ್ಮ ಏನು ಎಡಿಟಿಂಗ್ ಟೇಬಲ್ಗೆ ಹೋಗೋ ತನಕ ನಮ್ಮದು ಮ್ಯೂಸಿಕ್ಕು ಈ ಸ್ಕೇಲ್ಗೆ ಆಗುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಅಂದರೆ ಒಂದು ಲೆವೆಲ್ ನಾರ್ಮಲ್ ಮ್ಯೂಸಿಕ್ ಮಾಡ್ತೀವಿ, ಮ್ಯೂಸಿಕ್ಕಿಗೆ ಒಂದಿಷ್ಟು ಬಜೆಟ್ ಇಟ್ಕೊಂಡಿದ್ದೆ. ಬಟ್ ಟುಡೇ ಐ ವಾಂಟ್ ಟು ಸೇ, ನಾವು ಶೂಟಿಂಗಿಗೆ ಎಷ್ಟು ಖರ್ಚು ಮಾಡಿದ್ದೀವಿ, ಮ್ಯೂಸಿಕ್ಕಿಗೂ ಅಷ್ಟೇ ದುಡ್ಡು ಖರ್ಚು ಮಾಡಿದ್ದೀವಿ. ನಾವು ಎಲ್ಲ ಲೈವ್ ರೆಕಾರ್ಡಿಂಗ್ ಆಗಿದೆ, ಸ್ಟ್ರಿಂಗ್ಸ್ ಲೈವ್ ಮಾಡಿದ್ದೀವಿ, ಎತ್ನಿಕ್ ಇನ್ಸ್ಟ್ರೂಮೆಂಟ್ಸ್ ಲೈವ್ ಮಾಡಿದ್ದೀವಿ, ಮತ್ತು ಪರ್ಕಷನ್ ಇನ್ಸ್ಟ್ರೂಮೆಂಟ್ಸ್ ಲೈವ್ ಮಾಡಿದ್ದೀವಿ. ಎಲ್ಲ ಮ್ಯೂಸಿಕ್ ಡಿಪಾರ್ಟ್ಮೆಂಟಿಗೆ ಏನು ಬೇಕು, ಅಂದರೆ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರಿಗೆ ಏನು ಬೆಸ್ಟ್ ಬೇಕು ಅದು ನಮ್ಮ ಅಂದರೆ ಪ್ರೊಡಕ್ಷನಿಂದ ನಾವು ಬೆಸ್ಟ್ ಮಾಡಿದ್ದೀವಿ ಅಂತ ಹೇಳಕ್ಕೆ ಬಯಸ್ತೀನಿ. ಆ್ಯಂಡ್ ಲಿರಿಸಿಸ್ಟು ಮೇನ್ ಸ್ಟ್ರೀಮಲ್ಲಿರೋ, ಅಂದರೆ ಹುಟ್ಟಿಂದ ಜಯಂತ್ ಕಾಯ್ಕಿಣಿ ಸರ್ದು ಅದು ಕಣ್ಣು ತೆರೆದು ಕಾಣುವ ಕನಸೇ ಜೀವನ, ಆ ಲೈನ್ ಅದು ನೋಡಿದಾಗಿಂದ ಆಮೇಲೆ ನಮ್ಮ ಈ ಮನುಷ್ಯನ ಜೊತೆ ನಮಗೆ ಏನರ ಕೆಲಸ ಮಾಡೋಕ್ಕೆ ಚಾನ್ಸ್ ಸಿಗ್ತದ, ಅಥವಾ ಅವ್ರಿಗೆ ಡೈರೆಕ್ಟಾಗಿ ಭೇಟಿ ಆಗಲಿಕ್ಕೆ ಚಾನ್ಸ್ ಸಿಗ್ತದ, ಹಂಗೆ ಅಂದ್ಕೊಂಡಿದ್ದ ವ್ಯಕ್ತಿಗಳನ್ನು. ಆ್ಯಂಡ್ ಹಿ ಟ್ರೀಟೆಡ್ ಲೈಕ್ ಹಿಸ್ ಓನ್ಸ್ ಅಂತಾರೆ. ನಾವು ನಿಧಿ ಅವರಿಗೆ ಹಿಂಗೆ ಮೂವಿ ಬಗ್ಗೆ ಈ ಥರ ಸಿಚುವೇಶನ್ ಇದೆ ಸರ್ ಅಂದರೆ, ಮೇ ಬಿ ನೀವು ಲಿರಿಕ್ಸ್ ನೋಡಿದ್ರೆ ಅಂದರೆ ವಿಜುವಲ್ಸ್ ಮೂವಿ ನೋಡಿದವ್ರಿಗೆ ಗೊತ್ತಾಗುತ್ತೆ. ಇಟ್ ಈಸ್ ದ ಟಫೆಸ್ಟ್ ಲಿರಿಕ್ಸ್. ಅದು ನಿನ್ನೆ ರಿಲೀಸ್ ಆಗಿದೆ. ಇದು ಟಫೆಸ್ಟ್ ಲಿರಿಕ್ಸ್, ಇದು ಸರೇ ಹೇಳಿದ್ದು. ಅಂದರೆ ಒಂದೇ ಹಾಡಲ್ಲಿ 2 ತರಹದ ಎಮೋಷನ್ಸ್ ಇದೆ. ಹಿ ರೋಟ್ ಇಟ್ ಫಾರ್ ಅಸ್. ಆ್ಯಂಡ್ ಅದಕ್ಕೆ ಜಯಂತ್ ಕಾಯ್ಕಿಣಿ ಸರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅವರೆಲ್ಲ ಅಂದರೆ ದೇವ್ರ ಥರ ನಮಗೆ ರೈಟಿಂಗ್ ಇದರಲ್ಲಿ ಅಂಥವ್ರು ನಮ್ಮ ಮೂವಿದಾಗ ಕೆಲಸ ಮಾಡೋದಂದ್ರೆ ಭಾಳ ಖುಷಿ ಆಯಿತು. ಆ್ಯಂಡ್ ಅವ್ರಿಗೆಲ್ಲ ಇನ್ಸ್ಪೈರ್ ಆಗಿ ಈಗಿನ ದಿನಗಳಲ್ಲಿ ಅಂದರೆ ಹಿಟ್ ಹಾಡ್ಕೊಟ್ಟ ಪ್ರಮೋದ್ ಮರವಂತೆ ಅವರು ಸಹ ಹಿ ಆಲ್ಸೋ ರೋಟ್ ಫಾರ್ ಅಸ್. ಅವರು ಸಿಂಗಾರ ಸಿರಿ ಅವ್ರದ್ದು ಕಾಂತಾರನಲ್ಲಿ ಹಿಟ್ಟಾಗಿತ್ತು. ನಮ್ಮದರಲ್ಲಿ ಸಖಿಯ ಸಾಂಗ್ ಕೊಟ್ಟರು. ನಮ್ಮದೇ ಆಡಿಯೋ ಪ್ಲಾಟ್ಫಾರ್ಮಲ್ಲಿ ಹೈಯೆಸ್ಟ್ ಸ್ಟ್ರೀಮಿಂಗ್ ಆಗಿದ್ದ ಸಾಂಗ್ ಅದು ನಮ್ಮದು. ಅದಾದಮೇಲೆ ತ್ರಿವಿಕ್ರಮ್ ಅವರು ಲಿರಿಕ್ಸ್ ಬರೆದಿದ್ದಾರೆ. ಆ್ಯಂಡ್ 2 ಹೊಸ ಲಿರಿಸಿಸ್ಟ್ಗಳನ್ನು ಟ್ಯಾಲೆಂಟ್ ಹಂಟಲ್ಲಿ ಇಂಟ್ರೊಡ್ಯೂಸ್ ಮಾಡಿದೆ. ಅವರು ದೇ ಆಲ್ಸೋ ರೋಟ್ ವಂಡರ್ಫುಲ್ಲಿ. ಈ ಥರ ಮ್ಯೂಸಿಕಲ್ಲಿ ಅಲ್ಲಿ ಇಂಪ್ರೂವ್ಮೆಂಟ್ ಆಗೋತಾಯಿತ್ತು. ಅದಾದಮೇಲೆ ಇದಕ್ಕೂ ಏನಂತಾರೆ ಕಲರಿಂಗಿಗೆ ಕಾರ್ತಿಕ್ ಅಂತ ಕೆಲಸ ಮಾಡಿದ್ರು. ಅದು ಆಸ್ಕರ್ಗೆ ನಾಮಿನೇಷನ್ ಆಗಿತ್ತು, ಪೆಬಲ್ಸ್ ಅಂತ. ಆ ಮೂವಿಗೆ ಕಲರಿಸ್ಟಾಗಿ ಅವ್ರು ಕೆಲಸ ಮಾಡಿದರು. ಅವರು ನಮ್ಮ ಡೈರೆಕ್ಟ್ರು, ನಮ್ಮ ಎಡಿಟರು ಮತ್ತು DOP ಸರ್ ಎಲ್ಲರೂ ಸೇರಿ ಎಡಿಟಿಂಗ್ ಟೇಬಲಲ್ಲಿ ಕೂತಾಗ ಆ್ಯಂಡ್ ನಾವು ಶೂಟಿಂಗ್ ಮಾಡಿದ ವಿಜುವಲ್ಸು ಆಕಾಶ ಭೂಮಿ ಅನ್ನಿಸ್ಲತ್ತಿತ್ತು ನಮಗೆ ನೋಡಿದಾಗ. ಹಿಂಗೆ ನಮ್ಮ ಪಿಕ್ಚರ್ ಇದು, ನಮ್ಮದೇ ಪಿಕ್ಚರ್ ಅದ, ಹಿಂಗೆ ಕಾಣಿಸ್ತದ ಅಂತ. ದೇ ವರ್ಕ್ಡ್ ದೇರ್ ಬೆಸ್ಟ್ ಕಲರಿಸ್ಟ್ ಆಗಿ. ಆ್ಯಂಡ್ ಅದಾದಮೇಲೆ ನಾವು ಆಕಾಶ್ ಸ್ಟುಡಿಯೋನಲ್ಲಿ ನಮ್ಮ DTS ಮಾಡಿಸ್ತೀವಿ.
ಆ್ಯಂಡ್ ಅವರು ಅಂದರೆ ಕಂಟೆಂಟ್ ನೋಡಿ ಆ್ಯಂಡ್ ಅವ್ರದ್ದು ರೆಗ್ಯುಲರ್ ಏನು ಮೂವಿಗಳಿಗೆ ಹೆಂಗೆ ಚಾರ್ಜ್ ಮಾಡ್ತಾರೆ ಆ ಲೆವೆಲಿಗೆ ನನಗೆ ಚಾರ್ಜ್ ಮಾಡಲಿಲ್ಲ. ಆ್ಯಂಡ್ ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡೆ, ಸರ್ ನನ್ನ ಮೂವಿ ಚೆನ್ನಾಗಾದರೆ ನಾಳೆ ನಿಮ್ಮ ಹತ್ರ ಬಂದು ಒಂದಿಷ್ಟು ಅಮೌಂಟ್ ಇದು ಮಾಡ್ತೀನಿ, ಬಟ್ ಈ ಮೂಮೆಂಟಿಗೆ ನನ್ನ ಹತ್ರ ಇಷ್ಟು ಬಜೆಟ್ ಇದೆ ಅಂತ. ನನ್ನೇನು ಬಜೆಟ್ ಇದೆ ಆ ಬಜೆಟಿಗೆ ತಕ್ಕಂಗೆ ದೇ ವರ್ಕ್ಡ್. ಆ್ಯಂಡ್ ರುಕ್ಕು ಸರು, ರಾಹುಲ್ ಸರ್, ಆಕಾಶ್ ಸ್ಟುಡಿಯೋ ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಫಾರ್ ದೇರ್ ಸಪೋರ್ಟ್. ಆ್ಯಂಡ್ ಇಷ್ಟು ನಮ್ಮ ಮೂವಿನಲ್ಲಿ ಕೆಲಸ ಮಾಡಿದವ್ರಿಗೆ ಯಾರಾದರೂ ಹೆಸರು ಬಿಟ್ಟಿದ್ರೆ ಅವ್ರಿಗೂ ಧನ್ಯವಾದಗಳು. ಆ್ಯಸ್ ಎ ಇದು ಏನಂದರೆ ಒಂದು ನನ್ನ ಕನಸಿತ್ತು, ಅಂದರೆ ಬೆಂಗಳೂರಿಗೆ ಗುಲ್ಬರ್ಗಾಲಿಂದ ಬಂದು ಒಂದು 11 ವರ್ಷ ಆಯ್ತು. ನಾನು ಇಲ್ಲಿ ಬಂದು ನಂಗೆ ಪಿಕ್ಚರ್ ಮಾಡ್ಬೇಕಂತ ಆಸೆ ಇತ್ತು. ಅದು ಹೆಂಗೆ ಮಾಡ್ತೀನಿ, ಯಾವಾಗ ಮಾಡ್ತೀನಿ, ಹೆಂಗೆ ಮಾಡ್ತೀನಿ ನನಗೆ ಗೊತ್ತಿರಲಿಲ್ಲ. ಬಟ್ ಪಿಕ್ಚರ್ ಕಂಪ್ಲೀಟ್ ಆಗಿ ಇವತ್ತಿಗೆ 30 ದಿನ ಕಂಪ್ಲೀಟ್ ಆಗಿದೆ. ಭಾಳ ಖುಷಿ ಇದೆ. ಆ್ಯಂಡ್ ಫೈನಾನ್ಷಿಯಲಿ ಮೇ ಬಿ ಅಂದರೆ ನಾವು ಮೂವಿ ಸ್ಟಾರ್ಟ್ ಮಾಡಿದಾಗ ನಾನು ಒಂದು ಅಂದ್ಕೊಂಡಿದ್ದ ಬಜೆಟಿಂದ ಒಂದು 6 ಪಟ್ಟು ಆಯಿತು ಸರ್ ಮೇಕಿಂಗ್ಗೆ, ಮೂವಿಗೆ. ಅಂದ್ಕೊಂಡಿದ್ದರೆ 6 ಪಟ್ಟು. ಅಂದರೆ ಅದು ಹೆಂಗೆ ನಾನು ಅರೇಂಜ್ ಮಾಡಿದೆ ಅದು ನನಗೆ ನಂಬೋಕ್ಕಾಗಲಿಲ್ಲ. ಈಗಲೂ ನಾನು ಕ್ವಶನ್ ಮಾಡ್ಕೊತೀನಿ, ಅಂದರೆ ಇಷ್ಟು ಜನ ನನಗೆಲ್ಲ ಸಪೋರ್ಟ್ ಮಾಡಿದ್ರ ಅಂತ. ಮೊದಲನೇದಾಗಿ ನನ್ನ ತಂದೆ ತಾಯಿಗಳಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ದೇ ಬಿಲೀವ್ಡ್ ಇನ್ ಮೀ. ನನ್ನ ಮಗ ಏನೋ ಮಾಡತ್ತಾನ, ಅಂದ್ರೆ ಕುಡಿದು ತಿಂದು ಚುಚೇನು ಮಾಡತ್ತಿಲ್ಲ, ಅನ್ಸಿದ್ದು ಮಾಡತ್ತಾನ, ಖುಷಿ. ಅಂದರೆ ದೇ ಫೆಲ್ಟ್ ಹ್ಯಾಪಿ. ಅಂದರೆ ಮಾಡತ್ತಾನ, ಚಲೋ ಆಗ್ತದ ಅಂಥೇಳಿ ನಮ್ಮ ಫಸ್ಟ್ ನಮ್ಮ ಪಪ್ಪ ಅವರು ಒಂದು ಕಡೆ ಅವರು ಒಂದಿಷ್ಟು ಚೆಕ್ ಕೊಟ್ಟರು, ನಮ್ಮ ತಾಯಿ ಕೊಟ್ಟರು. ಅದಾದಮೇಲೆ ನನ್ನ ಫ್ರೆಂಡ್ ಪ್ರಕಾಶ್ ಅಂತ ಹೀ ಸಪೋರ್ಟೆಡ್. ಅದಾದಮೇಲೆ ಮೂವಿ ಫಸ್ಟ್ ಕಾಪಿನೇ ನಮ್ಮ ಕೈ ಮೇಲೆ ಆಯಿತು. ಅಂದರೆ ಸೆನ್ಸಾರ್ ನನ್ನ ಹತ್ರ ದುಡ್ಡಿದ್ದದಾಯಿತು. ಬಟ್ ಈಗ ರಿಲೀಸ್ಗೆ ಹೋಗ್ಬೇಕಂದ್ರೆ ರಿಲೀಸಿಗೆ ಲೆಕ್ಕ ಇರಲಿಲ್ಲ. ನಂದೇನು ಸುಮ್ಮನೆ ಲಾಕ್ಡೌನ್ ಟೈಮ್ನಾಗ ನಿಧಿನ ಮಾತಾಡಿದೇನ, ತಮ್ಮ ಪಿಕ್ಚರ್ ಮಾಡಮ್ಮ, OTT ಬಿಡಮ್ಮ, ಅಷ್ಟೇ ಇದ್ದಿದ್ದೆಲ್ಲ. ಬಟ್ ಮೂವಿ ಕಂಪ್ಲೀಟ್ ಆಗಿ ಬರತನ 2.5 ವರ್ಷ ಆಯಿತು. 2.5 ವರ್ಷನಾಗ ಅದು OTT ಮಾರ್ಕೆಟೇ ಚೇಂಜ್ ಆಗಿಬಿಟ್ಟಿದೆ. ಅಂದರೆ ಥಿಯೇಟರ್ ರನ್ ಆಗಿಲ್ಲ ಅಂದರೆ ಮೂವಿ ತಗೊಳ್ಳೋದಿಲ್ಲ ಅವರು. ಸೊ ಥಿಯೇಟರ್ ರಿಲೀಸ್ ಅನಿವಾರ್ಯ ಆಯಿತು. ಅದು ಥಿಯೇಟರ್ ರಿಲೀಸ್ ಅನಿವಾರ್ಯ ಆಗಿದ್ದರಿಂದ ಏನಾಯ್ತು ಅಂದರೆ ನಮಗೆ ಮೇನ್ ಸ್ಟ್ರೀಮ್ ಅವ್ರು ಯಾರಾದರೂ ಸಪೋರ್ಟ್ ಮಾಡ್ತಾರೆ, ಮೇನ್ ಸ್ಟ್ರೀಮಿಂದ ನಮ್ಗೆ ಯಾರಾದರೂ ಪ್ರೆಸೆಂಟ್ ಮಾಡ್ತಾರೆ ಅನ್ನೋ ಒಂದು ಹೋಪಲ್ಲಿ ಏನು ಮಾಡಿದೆ ಅಂದರೆ, ನಾವು ಸಣ್ಣಾಗಿದ್ದಾಗ ಹಿಡಿದು ಎಸ್ಪೆಷಲಿ ನಂಗೆ ಇಂಟ್ರೂ ನೋಡೋದು ಭಾಳ ಆಸೆ. ನಾನು ಯಾವಾಗಲೂ ಇಂಟ್ರೂ, ಈಗಲೂ ಮೂವಿ ಮೇಕಿಂಗ್ಗಿಂತ ಇಂಟ್ರೂಗಳು ಭಾಳ ನೋಡ್ತೀನಿ ನಾನು. ನಿಮ್ದೆಲ್ಲ ಯೂಟ್ಯೂಬ್ ಚಾನಲ್ಗಳ್ದಾಗ ಏನು ಬಿಡ್ತೀರಿ, ಪೇಪರ್ಗಳ್ದಾಗ ಏನು ಬಿಡ್ತೀರಿ. ಆ ಇಂಟ್ರೂದಾಗ ಹೇಳ್ತಾರೆ ಹೊಸಬರು ಬರಬೇಕು, ಹೊಸ ಡೈರೆಕ್ಟರ್ಗಳು ಬರಬೇಕು, ಒಂದು 10 ಮಂದಿ ಹೀರೋ ಬರಬೇಕು, ಎಲ್ಲ ಅಂದರೆ ಒಂದು 10 ಮಂದಿ ಹೀರೋಯಿನ್ಗಳು ಬರಬೇಕು ಹೊಸಬರು ಎಲ್ಲ. ಅಂದರೆ ದೋಸ್ ಸ್ಟೇಟ್ಮೆಂಟ್ಸ್ ಹೆಂಗಾಗ್ತೀವಿ ಅಂದರೆ ದೋಸ್ ಅಫೆಕ್ಟ್ಸ್. ಅಂದರೆ ಅದು ಹೇಳಿದ ಹೊಸಬರು ಬರ್ಬೇಕಂತ ದೊಡ್ಡವರಲ್ಲ ಥರ ನಾವು ಪಿಕ್ಚರ್ ಮಾಡಬೇಕು ಅಂತ ಆ ಒಂದು ಮನಸ್ಸಿನಾಗ ಪಿಕ್ಚರ್ ಮಾಡ್ತೀವಿ. ಪಿಕ್ಚರ್ ಮಾಡಿದ್ಮೇಲೆ ಎಲ್ಲರದು ಬಾಗಿಲು ತಡ್ಕೋತ ಹೋಗ್ತೀವಿ ಮೇನ್ ಸ್ಟ್ರೀಮ್ನಾಗ ಹೋಗಿ. ಸರ್ ನಮ್ಮ ಪಿಕ್ಚರ್ ಅಂದರೆ ಎಲ್ಲರಿಗೂ ನಾನು ಅಪ್ರೋಚ್ ಆಗಿದ್ದು ಅಫಿಷಿಯಲಿನೇ ಅಂತ ಹೇಳಕ್ಕೆ ಬಯಸ್ತೀನಿ. ಐ ಸೆಂಟ್ ಮೇಲ್ ಟು ಎವ್ರಿ ಪ್ರೊಡಕ್ಷನ್ ಹೌಸ್ ಇನ್ ದ ಮಾರ್ಕೆಟ್. ಅದಾದಮೇಲೆ ನಮಗೆ ಕಾಂಟ್ಯಾಕ್ಟ್ ನಂಬರ್ಗಳು ಸಿಗುತ್ತೆ. ಕಾಂಟ್ಯಾಕ್ಟ್ ನಂಬರ್ಗಳು ಸಿಕ್ಕಾಗ ಅಂದರೆ ನಾನು ಇದೇ ಡಿಸ್ಕಸ್ಸೇ ಮಾಡ್ತಿದ್ದೆ, ತಮ್ಮ ನಾವು ಪಿಕ್ಚರ್ ಮಾಡಿದ್ರೆ ದೊಡ್ಡ ತಪ್ಪಾಯ್ತಾ ಅಂತ. ಯಾಕೆ ಅಂದ್ರೆ ಅಟ್ ನಾವು ಒಂದು ಚಲೋ ಮಾಡಿದೆವು, ಇಲ್ಲಾಂದ್ರೆ ಒಂದು ಖರಾಬ್ ಮಾಡಿದೆವು ಫುಲ್. ಯಾಕೆ ನಮ್ಮ ಪಿಕ್ಚರ್ ಯಾಕೆ ಯಾರು ತೊಗೊಳ್ಳಲ್ಲ ಥರ ಅಂದ್ರೆ ನಿತಿನೇ ಬರೋದಲ್ಲ ಅವಾಗ ಮೂವಿ ರೆಡಿ ಆದಮೇಲೆ. ಅಂದರೆ ಹತ್ತತ್ರ ಅಂದರೆ ರೊಕ್ಕ ತೀರಿಸ್ಬೇಕಲ್ಲ, ನಾವು ಹೊರಗಿನ ತಂದಿದ್ದು 3 ವರ್ಷ ಜಾಬ್ ಬಿಟ್ಟಿದ್ದೆವು, IT ಜಾಬ್ ಬಿಟ್ಟು ಏನು ಮಾಡೋದು ಜೀವನ, ಆ ಥರ ಮನಸ್ಥಿತಿದಾಗ ನಾವಿದ್ದೀವಿ. ಬಟ್ ನಮಗೆ ಮೇನ್ ಸ್ಟ್ರೀಮಿಂದ ನಮಗೆ ಸಪೋರ್ಟೇ ಸಿಗಲಿಲ್ಲ. ಇಟ್ ಈಸ್ ವೆರಿ ಸ್ಯಾಡ್. ಬಟ್ ಒಳಗೆ ಏನಿತ್ತಂದ್ರೆ ನಾವು ಚಲೋ ಪಿಕ್ಚರ್ ಮಾಡಿದೆವು. ನಮಗೆ ಅದು ನಮ್ಮ ಬೆನ್ನು ನಾವೇ ತಟ್ಕೊಳ್ಳೋದು, ಹಾಗೆ ಮಾಡಿದೆವು. ನಾವು ಚಲೋ ಪಿಕ್ಚರ್ ಮಾಡಿದೆವು, ಅಂಜೋದು ಬೇಡ. ಏನೇನು ಮಾಡ್ಬೇಕು ಈಗ ನೆಕ್ಸ್ಟ್ ಥಿಯೇಟರ್ ರಿಲೀಸಿಗೆ ಅಂದರೆ ಥಿಯೇಟರ್ ರಿಲೀಸ್ ಇಲ್ಲಕ್ಕೆ ಏನು ಬೇಕು, ಡಿಸ್ಟ್ರಿಬ್ಯೂಷನ್ಸ್ ಇಲ್ಲಕ್ಕಂದ್ರೆ ಒಂದೇ ಡಿಸ್ಟ್ರಿಬ್ಯೂಷನ್ ಆಫೀಸ್ಗೆ ಹೋದ ಎಲ್ಲರದು ಒಂದೊಂದು ರೇಟ್. ಒಂದು ಕಡೆ 5 ಲಕ್ಷ ಹೇಳ್ತಾರೆ, ಒಂದು ಕಡೆ 4 ಲಕ್ಷ ಹೇಳ್ತಾರೆ, ಒಂದು ಕಡೆ 3 ಲಕ್ಷ ಹೇಳ್ತಾರೆ, ಒಂದು ಕಡೆ 1 ಲಕ್ಷ ಹೇಳ್ತಾರೆ. ಅಂದರೆ ಈಗ ಇದು ಒಂದು ಮೊಬೈಲ್ ತೊಗೊಂಡ್ರೆ ಹೆಂಗಿರ್ತದೆ ಅಂದರೆ ಇದಕ್ಕೆ 40,000 ರೂಪಾಯಿನೇ ಇರ್ತದೆ. ಯಾರ ದುಕಾನ್ದಾಗ ಹೋದ್ರು ಚೇಂಜ್ ಆಗಲ್ಲ. ಬಟ್ ಡಿಸ್ಟ್ರಿಬ್ಯೂಷನ್ನಾಗ ಯಾಕೆ ರೊಕ್ಕ ಚೇಂಜ್ ಅದ, ಇದ್ರದೊಳಗೆ ಏನೋ ಗ್ಯಾಂಬ್ಲಿಂಗ್ ಅದ, ಇದು ನಂಗೆ ಗೊತ್ತಾಗಬೇಕು ಅಂಥೇಳಿ ಒಂದು 20 ದಿನ ಗಾಂಧಿನಗರ ಅಡ್ಡಾಡಿದೆ ಡೈಲಿ. ಪ್ರತಿಯೊಂದು ಡಿಸ್ಟ್ರಿಬ್ಯೂಷನ್ ಆಫೀಸ್ಗೆ ಹೋದೆ, ಕೇಳತ್ತೆ, ಮಾತಾಡುತ್ತೆ ಏನು ಎಂತ ಅಂತ. ಥ್ಯಾಂಕ್ಫುಲಿ ನನಗೆ ಐ ಗಾಟ್ ಟು ಮೀಟ್ ರೈಟ್ ಪೀಪಲ್. ಆ ರೈಟ್ ಪೀಪಲ್ಗಳು ಭೇಟಿಯಾಗೋ ಕಾರಣ
ನನಗೆ ರಾಮೇನಹಳ್ಳಿ ಜಗನ್ನಾಥ್ ಸರ್ ಆ್ಯಂಡ್ ನಮ್ಮ ಮೂವಿ ಫಸ್ಟ್ ಕಾಪಿ ನೋಡಿದಾಗ ಅವರು ಟಿ ಕೆ ದಯಾನಂದ್ ಸರು, ಹರೀಶ್ ಮಲ್ಯ ಸರ್, ಇವರು 3 ಜನ ನಮ್ಮ ಮೂವಿನ ನಂಬಿದ್ದು. ಅಂದರೆ ಅಂದರೆ ನೀವೇನು ಪಿಕ್ಚರ್ ಮಾಡಿದ್ದು ನಿಮ್ಗೆ ಈಗ ಗೊತ್ತಾಗಲ್ಲ, ನಿಮ್ಮ ಮೂವಿ ರಿಲೀಸ್ ಆದ್ಮೇಲೆ ಗೊತ್ತಾತ ಅಂತ ದಯಾನಂದ್ ಸರ್ ಹೇಳಿದ್ದು, ಹರೀಶ್ ಮಲ್ಯ ಸರ್ ಹೇಳಿದ್ದು, ಮತ್ತು ನಮ್ಮ ಜಗನ್ನಾಥ್ ಸರ್ ಹೇಳಿದ್ದು. ಆ್ಯಂಡ್ ಜಗನ್ನಾಥ್ ಸರ್ ಹಿ ಮೇಡ್ ಶ್ಯೂರ್ ಐ ಮೆಟ್ ರೈಟ್ ಪೀಪಲ್. ನನಗೆ ಚಂದನ್ ಫಿಲ್ಮ್ಸು ಸುರೇಶ್ ಸರ್ದು ಮೊಮ್ಮಗ ಕುನಾಲ್ ಅಂತ ನಂಗೆ ಫ್ರೆಂಡ್ ಪರಿಚಯ ಆದರು. ಆ್ಯಂಡ್ ಹೀ ಮೇಡ್ ಮೀ ಲರ್ನ್ ಡಿಸ್ಟ್ರಿಬ್ಯೂಷನ್. ನಂಗೆ ಏನು ಮಾಡಿದ್ರು, ಪ್ರತಿಯೊಂದು ಡಿಸ್ಟ್ರಿಬ್ಯೂಷನಲ್ಲಿ ಏನೇನಾಗುತ್ತೆ ಪ್ರತಿಯೊಬ್ಬರಿಗೂ ಭೇಟಿ ಮಾಡಿದ್ರು. PVR ಅವ್ರಿಗೆ ಭೇಟಿ ಮಾಡಿದ್ರು, ಐನಾಕ್ಸ್ ಅವ್ರಿಗೆ ಭೇಟಿ ಮಾಡಿದ್ರು, ಸಿನಿಪೋಲಿಸ್ ಅವ್ರಿಗೆ ಭೇಟಿ ಮಾಡಿದ್ರು, ಗೋಪಾಲನ್ ಅವ್ರಿಗೆ ಭೇಟಿ ಮಾಡಿದ್ರು, ಭಾರತ್ ಸಿನಿಮಾ. ಅಂದರೆ ಇನಿಷಿಯಲಿ ನಮ್ಮದು ಪ್ಲ್ಯಾನ್ ಏನಿತ್ತಂದರೆ ಬರೀ ಮಲ್ಟಿಪ್ಲೆಕ್ಸಲ್ಲೇ ಮಾಡಬೇಕಂತ ಇತ್ತು. ನಾನು ಅನೌನ್ಸು ಹಾಗೆ ಮಾಡಿದ್ದೆ ಇಂಟರ್ನೆಟಲ್ಲಿ. ಅಂದರೆ ವಿ ಆರ್ ರಿಲೀಸಿಂಗ್ ಎಕ್ಸ್ಕ್ಲೂಸಿವ್ಲಿ ಆನ್ ಮಲ್ಟಿಪ್ಲೆಕ್ಸಸ್ ಓನ್ಲಿ, ನಾಟ್ ಸಿಂಗಲ್ ಸ್ಕ್ರೀನ್ ಅಂತ. ಯಾಕಂದರೆ ಸಿಂಗಲ್ ಸ್ಕ್ರೀನಿನ ಕಾಂಟ್ಯಾಕ್ಟ್ಸ್ಗಳು ಇಲ್ಲ, ರಿಲೀಸ್ ಮಾಡೋಕ್ಕೆ ರೊಕ್ಕನೂ ಇಲ್ಲ ಸಿಂಗಲ್ ಸ್ಕ್ರೀನಿಗೆ ಹೆಂಗೆ ಮಾಡೋದು ಅಂತ. ಬಟ್ ಹೀ ಗೈಡೆಡ್. ಆ್ಯಂಡ್ ಅವರು ಅಂದರೆ ಮಾರ್ಚ್ 8ಕ್ಕೆ ಬರಬೇಡ್ರಿ, ಅದೊಂದು ದೊಡ್ಡದು. ಮಾರ್ಚ್ 8ಕ್ಕೆ ಬರಬೇಡ್ರಿ, ಶಿವರಾತ್ರಿ ದಿನ ಬರಬೇಡ್ರಿ, ರಿಲೀಸ್ಗಳವ. ನಮಗೇನು ಯಾವ ದಿನ ಬಂದರೂ ನಮಗೆ ಸಿಗೋದು ನಮ್ಮ ತಾಟೊಳಗೆ ನಾಲ್ಕೇ ರೊಟ್ಟಿ ಅಂತ ಇತ್ತು. ಏನು ತಾಡು ತುಂಬ ಏನು ರೊಟ್ಟಿ ಕೊಡಲ್ಲ, 4 ರೊಟ್ಟಿ ಕೊಡ್ತಾರೆ. ಹಂಗೆ 4 ಸ್ಕ್ರೀನ್ ಸಿಗುತ್ತಾವ ಅಂತ ಗೊತ್ತಿತ್ತು. ಅದ್ರ ಸಲಕ ನಾವು ವಿ ಪ್ರಿಪೇರ್ಡ್. ಅಂದರೆ ನಾವು ಮೆಂಟಲಿ, ಫೈನಾನ್ಷಿಯಲಿ ಆ್ಯಂಡ್ ಆಡಿಯನ್ಸ್ ವೈಸ್ ಫುಟ್ಫಾಲ್ ಸಲುವಾಗಿ ಏನೇನು ಮಾಡಬೇಕು, ಡೈರೆಕ್ಟ್ರು ನಾವು ರೆಗ್ಯುಲರಾಗಿ ಡಿಸ್ಕಸ್ ಮಾಡ್ತಿದ್ವಿ. ಅಂದರೆ ತಮ್ಮ ಈಗ ವೀರೇಶ್ ಸಿಕ್ಕಿದೆ, ವೀರೇಶಿಗ ಏನು ಮಾಡಬೇಕು, ಎಲ್ಲ ಮಾರ್ನಿಂಗ್ ಶೋಗೆ ಅದು ಕೆಲಸ ಮಾಡೋಣ. ಅದು ಅಂದರೆ ವಿ ಮೇಡ್ ಶ್ಯೂರ್ ನಮ್ಮ ಕಂಟೆಂಟ್ ಪೋಸ್ಟ್ಗಳಿಗೆ ಅಂದರೆ ಎಂಗೇಜ್ಮೆಂಟ್ ಇಲ್ಲ ಅಂದ್ರೆ ವಿ ಪೋಸ್ಟೆಡ್ ಆನ್ ಇಂಟರ್ನೆಟ್, ಸೊ ದಟ್ ಇನ್ಫಾರ್ಮೇಷನ್ ಹೋಗ್ಬೇಕಂತಿತ್ತು ನಮಗೆ. ವೀರೇಶ್ ಹೌಸ್ಫುಲ್ ಆಯಿತು. ವೀರೇಶ್ ಹೌಸ್ಫುಲ್ ಆದಮೇಲೆ ಗ್ಲೋಬಲ್ ಮಾಲಲ್ಲಿ ಹೌಸ್ಫುಲ್ ಆಯಿತು. ಆ್ಯಂಡ್ ಲಿಟ್ರಲಿ ಹೇಳ್ತೀನಿ, ಆ ದಿನ ಐ ವಾಸ್ ಲಿಟ್ರಲಿ ಅನ್ಕಾನ್ಷಿಯಸ್. ಅಂದರೆ ಇಡೀ ದಿನ ನಮ್ಮದು ಮೂವಿ ರಿಲೀಸ್ ಆಗಿದ್ದ ದಿನ ನಮ್ದು ಏನು ಆಲತ್ತ ಅಂತ ನಂಗೆ ಗೊತ್ತಾಗಲಾಗಿತ್ತು. ಮೇ ಬಿ ಒಂದು 40-45 ಕಾಲ್ಸ್ ಬಂದಿರಾಯ್ತು, ಯಾವುದೂ ಅಟೆಂಡ್ ಮಾಡಿಲ್ಲ. ಅಂದರೆ ಅದು ರಪ್ ಅಂತ 3 ವರ್ಷ ಜರ್ನಿ ಬರ್ತಿದೆ ಕಣ್ಣು. ಹೆಂಗೆ ಗುಲ್ಬರ್ಗಕ್ಕೆ ವಾಪಸ್ ಹೋಗ್ಲಿ, ಅವಪ್ಪಗೆ ಹೆಂಗೆ ಮುಖ ತೋರಿಸ್ಲಿ, ಈಗ ರೊಕ್ಕ ಕೊಟ್ಟವ್ರದ್ದು ಹೆಂಗೆ ಮುಟ್ಟಿಸ್ಲಿ, ಮೂವಿ ನಿಂದಿರ್ತದ ಇಲ್ಲ, ಏನು ಅಂದರೆ ಕರೆಕ್ಟ್ ಡಿಸಿಷನ್ ತೊಗೊಂಡ ಇಲ್ಲ, ನಮ್ಮವರೇ ನೋಡ್ರ ಹಿಂಗೆ ನಾಳೆಗೆ ಶೋ ಇರ್ತಾವ ಇಲ್ಲ ಅಂಥದ್ದೇ ಅವೇ ಟ್ರಿಗರ್ ಅಲ್ಲತ್ತೀವು. ಗ್ಲೋಬಲ್ ಮಾಲ್ ಫಾಸ್ಟ್ ಫೀಲಿಂಗ್ ಅಂತ ಬಂತು, ರೆಡ್ ಅಂತ ಬಂತು. ಅದು ಒಂದೇನಂದ್ರೆ ಅಲ್ಲರೇ ನಮ್ಗೆ ಗೊತ್ತಿದ್ದವ್ರು ಯಾರೂ ಇರಲಿಲ್ಲ. ಯಾರೋ ಅಂದರೆ ಆಡಿಯನ್ಸ್ಗಳೇ ಹೋಗಿದ್ದಾರೆ. ಅಂದರೆ ನಮ್ಮದು ಟ್ರೇಲರ್ದು ಒಂದು ಇಂಪ್ರೆಷನ್ ಚೆನ್ನಾಗಿ ಬಿದ್ದಿತ್ತು ನನಗೆ. ಆ ಟ್ರೇಲರ್ ನೋಡಿ ಥಿಯೇಟ್ರಿಗೆ ಬಂದಿದ್ದಾರೆ ಗ್ಲೋಬಲ್ ಮಾಲಲ್ಲಿ. ಗ್ಲೋಬಲ್ ಮಾಲ್ ಚೆನ್ನಾಗಿ ವರ್ಕ್ ಆಯಿತು. ವರ್ಕಾಗಿ ಸಂಜೆ ಒಂದು 5:15 ಅನ್ಕೊತೀನಿ, ಡೆಕ್ಕನ್ ಹೆರಾಲ್ಡ್ ನ್ಯೂಸ್ ಪೇಪರ್ ರಿವ್ಯೂ ಬರುತ್ತೆ, 4 ಸ್ಟಾರ್ ರೇಟಿಂಗ್ ಬರುತ್ತೆ ಮೂವಿಗೆ. ಅಲ್ಲಿಂದ ಮನುಷ್ಯ ಏನು ಅನ್ಕಾನ್ಷಿಯಸ್ ಇದ್ದೀನಂತಲ್ಲ, ಒಂದೇ ಸತಿ ರಪ್ಪ ಅಂತ ಮತ್ತೆ ಅದು ಕೆಲ್ಸಕ್ಕೆ ಬೀಸ್ಟ್ ಮೋಡಲ್ಲಿ ಮತ್ತೆ ಕೆಲ್ಸಕ್ಕೆ ಬಂದ್ವಿ. ಏನೇನು ಪ್ಲ್ಯಾನಿಂಗ್ ಮಾಡೋದು, ಪಟ ಪೋಸ್ಟರ್ಸ್ಗಳು ಹಂಗೆ ಕಂಟಿನ್ಯೂ ಪೋಸ್ಟರ್ ರೆಡಿ ಮಾಡೋದು, ಇಂಟರ್ನೆಟ್ಟಿಗೆ ಹಾಕೋದು. ಅದು ಎಂಗೇಜ್ಮೆಂಟ್ ಕಂಟಿನ್ಯೂ ಕ್ರಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸೋಷಿಯಲ್ ಮೀಡಿಯಾನಲ್ಲಿ. ನಮ್ಗಿದ್ದಿದ್ದು ಶೋ ಏನು 8 ಶೋ ಕೊಟ್ಟಿದ್ರಲ್ಲ, ಸೆಕೆಂಡ್ ಡೇ ಥರ್ಡ್ ಡೇ ಫಾಸ್ಟ್ ಫೀಲಿಂಗ್ ಆಗ್ತೋಯ್ತು. ಮಂಡೇ ನನಗೆ ಡೈರೆಕ್ಟ್ರಿಗೆ ಬೆದರಿಕೆ ಕಾಲ್ಗಳು ಬರೋಕ್ಕೆ ಸ್ಟಾರ್ಟ್ ಆಯಿತು. ಥಿಯೇಟರ್ಗಳನ್ನಾಗ ರಿಲೀಸ್ ಮಾಡೋಕ್ಕಾಗಿಲ್ಲ ಅಂದ್ರೆ ಯಾಕೆ ಪಿಕ್ಚರ್ ಮಾಡ್ತೀರಿ ನೀವು, ಇವ್ರಿಗೆ ಬೈಲಿತ್ತಾರ, ನನಗೆ ಬೈಲಿತ್ತಾರ, ಮತ್ತು ವಾಟ್ಸಪ್ ನಂಬರ್ಗಳು ತೊಗೊಂಡು ವಾಟ್ಸಪ್ನಾಗ ಬೈಲಿತ್ತಾರ, ನಿಮ್ಮ ಪಿಕ್ಚರ್ ನೋಡೋಕೆ ಅಲ್ಲಿಂದ ಬರ್ಬೇಕಲ್ಲತ್ತೀವಿ, ಟಿಕೆಟ್ ಸಿಗಲ್ಲಾಗ್ಯಾವ. ಸೋಮವಾರ ತನ ಹೆಂಗಾಗಿತ್ತಂದರೆ ಫಸ್ಟ್ ವೀಕ್ 8th ರಿಲೀಸ್ ಮಾಡಿದ್ದೇವೆ ಅಂದರೆ 8th 9th 10th 11th ನಮ್ಮ ಮೂವಿ ನಮ್ಮ ಕಂಟ್ರೋಲಲ್ಲಿ ಇರಲಿಲ್ಲ. ಆ್ಯಂಡ್ ಅಲ್ಲಿ ಗ್ಲೋಬಲ್ ಮಾಲಲ್ಲಿ ಟಿಲ್ ಟುಡೇ 28 ಹೌಸ್ಫುಲ್ ಶೋಸ್ ಹೋಗಿದೆ ಅಲ್ಲಿ. ಆ್ಯಂಡ್ ಓವರ್ ಆಲ್ ನಮ್ದು ಇಲ್ಲಿಯ ತನಕ 59 ಶೋಸ್ಗಳು ಹೌಸ್ಫುಲ್ ಆಗಿದೆ ಇಡೀ ಮೂವಿದು ನಮ್ಮದು ಥಿಯೇಟರ್ ರನ್ನಲ್ಲಿ ಕೊಟ್ಟಿರೋ ಶೋಸಲ್ಲಿ. ಆ್ಯಂಡ್ ಅದು ನಮಗೆ ಹೆಂಗಾಗಿದೆ, ಶೋಸ್ಗಳು ಇನ್ಕ್ರೀಸ್ ಆಗಿದೆ ಅಂತ ನಾವು ಸುಮ್ಮನೆ ಯಾರೂ ಗೊತ್ತಿರಲಿಲ್ಲ. ಐ ವಾಂಟ್ ಟು ಥ್ಯಾಂಕ್ ಮೈ ಆರ್ಟಿಸ್ಟ್, ದೀಕ್ಷಿತ್ ಸರ್ ಆಗಿರಲಿ, ಚೈತ್ರ ಮ್ಯಾಮ್ ಆಗಿರಲಿ, ಮಂದಾರ ಮ್ಯಾಮ್ ಆಗಿರಲಿ, ಆ್ಯಂಡ್ ನಮ್ಮ ಹೋಲ್ ಟೆಕ್ನಿಷಿಯನ್ಸು. ಪ್ರತಿಯೊಬ್ಬರು ಪ್ರತಿ ಥಿಯೇಟರ್ ವಿಸಿಟ್ ಮಾಡಿದ್ದೀವಿ ನಾವು. ಪ್ರತಿ ಶೋ ಆದಮೇಲೆ ಪ್ರತಿಯೊಬ್ಬರು ಕೈ ಮುಗಿದು ಥ್ಯಾಂಕ್ಸ್ ಹೇಳಿದ್ದೀವಿ ನಮ್ಮ ಥಿಯೇಟ್ರಿಗೆ, ಅಂದರೆ ನಮ್ಮ ಮೂವಿ ನೋಡೋಕೆ ಥಿಯೇಟ್ರಿಗೆ ಬಂದಿಸಲಕ್ಕಂತ. ದಟ್ ರಿಯಲಿ ಹೆಲ್ಪ್ಡ್ ಅಸ್. ಅಂದರೆ ಅದು ಫುಟ್ಫಾಲ್ ಆಗಿ ಕನ್ವರ್ಟ್ ಆಯಿತು. ಆ್ಯಂಡ್ ಐ ಡೋಂಟ್ ನೋ, ಅದು ನಾವು ಒಂದು
ರಿಪಬ್ಲಿಕ್ ಡೇ ದಿನ ಒಂದು ವಿಡಿಯೋ ಮಾಡಿದ್ವಿ. ಅಲ್ಲಿ ದೀಕ್ಷಿತ್ ಸರ್ ಅದ ವಿಡಿಯೋನಲ್ಲಿ ಮಾತಾಡಿದ್ದು, ಜನರಿಂದಲೇ ಸಿನಿಮಾ, ಜನರೇ ಸಿನಿಮಾ ಅಂತ. ಆ ಲೈನು ನಮಗೆ ಪ್ರೂವ್ ಆಯಿತು. ಅಂದರೆ ಮೂವಿ ಏನು ನಾವು ಥಿಯೇಟರ್ನಾಗ 3rd ವೀಕ್ ನೋಡಿದೆವಲ್ಲ, 3rd ವೀಕು ಆಲ್ಮೋಸ್ಟ್ ಆಲ್ ಏನು ಶೋಸ್ಗಳಿತ್ತಲ್ಲ ಎಲ್ಲ ಹೌಸ್ಫುಲ್ ಇತ್ತು ನಮಗೆ. 3rd ವೀಕಿನ ಶೋಸ್ಗಳು ಹೌಸ್ಫುಲ್ ಆಗಿ ನೋಡಿ, ಏನು 18 ಶೋಗಳು ಏನಿತ್ತು ಟೋಟಲಿ 86 ಶೋಸ್ಗಳಾಯಿತು 4th ವೀಕಿಗೆ. ಆ್ಯಂಡ್ ಆ 4th ವೀಕಿಗೆ 86 ಶೋಸ್ ಆಯಿತು, ಬಟ್ ಫುಟ್ಫಾಲ್ ಕಮ್ಮಿ ಆಗ್ತಾ ಹೋಯಿತು, ಡಿಕ್ಲೈನ್ ಆಯಿತು. ಆ್ಯಂಡ್ ನನ್ನ ಪ್ರತಿ ವೀಕ್ ನಾನು ಏನು ನೋಡ್ತಿದ್ದ ಆ ನಂಬರ್ಸ್ಗಳು ಒಂದೇ ಸತಿ ಸಡನ್ನಾಗಿ ಡ್ರಾಪ್ ಆಯಿತು. ಅದು ಅನಲೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಯಾಕೆ ಜನ ಬರ್ತಿಲ್ಲ ಥಿಯೇಟ್ರಿಗೆ, ಅಥವಾ ಅಂದರೆ ಇಷ್ಟು ಎಂಗೇಜ್ಮೆಂಟ್ ಇದ್ದಿದ್ದು ಮೂವಿ ಸಡನ್ನಾಗಿ ಯಾಕೆ ಡ್ರಾಪ್ ಆಯಿತು, ಏನು ರೀಸನ್ಸ್ಗಳಿರ್ಬೋದು ಅಂತ. ಮತ್ತು ಇಂಟರ್ನೆಟ್ಟಿಂದು ಮತ್ತೆ ಸ್ಟ್ಯಾಟಿಸ್ಟಿಕ್ಸ್ ತೆಗೆದು ನೋಡಿದಾಗ ಜನ ಪಾಲಿಟಿಕ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ಜನ IPL ಬಗ್ಗೆ ಮಾತಾಡ್ತಾ ಇದ್ದಾರೆ. ಆ್ಯಂಡ್ ವೀಕೆಂಡಿಗೆ ಹೌಸ್ಫುಲ್ ಅಲ್ಲದ ಶೋ, ಮತ್ತೆ ವೀಕ್ ಡೇಸ್ ಬರ್ತಿಲ್ಲ, ವೀಕೆಂಡ್ ಹೌಸ್ಫುಲ್ ಅಲ್ಲತ್ತದ. ಆ್ಯಂಡ್ ಈ ಥಿಯೇಟರ್ದು ಒಂದು ರೂಲ್ ಏನಿದೆ ಅಂದರೆ, ಒಂದು ಶೋ ಅಂದರೆ ಒಂದು ಥಿಯೇಟ್ರಲ್ಲಿ ನಡೀತಾ ಇದ್ದಾರೆ ಅಂದರೆ ಒಂದು ವೀಕಲ್ಲಿ ಆನ್ ಎನ್ ಎವರೇಜ್ 40% ಅಕ್ಯುಪೆನ್ಸಿ ಇರಬೇಕು. ಅಂದರೆ ಇವು ಯಾರಿಗೂ ಗೊತ್ತಿರಲ್ಲ. ಆ್ಯಂಡ್ ಜನ ಏನು ಮಾಡ್ತಾರೆ ಅಂದರೆ, ಶೋ ಯಾಕಿಲ್ಲ ಹಂಗಿಲ್ಲ, ನೀವು ಬಂದ್ರಂದ್ರೆ ಅದು ಶೋ ಫುಲ್ ಇತ್ತಂದ್ರೆ ನಾಳೆ ಒಂದಿದ್ದು ಆ್ಯಡ್ ಆಗ್ತದ. ಕಮ್ಮಿ 10 ಮಂದಿ ಹೋಗಿ ನಂಗೆ ಇಲ್ಲಿ ಶೋ ಬೇಕು ಅಂತಂದ್ರೆ ಐ ಆಮ್ ಆಲ್ಸೋ ಹೆಲ್ಪ್ಲೆಸ್ ಆ್ಯಸ್ ಎ ಪ್ರೊಡ್ಯೂಸರ್. ಡಿಸ್ಟ್ರಿಬ್ಯೂಟರಾಗಿ ಅವರು ಹೆಲ್ಪ್ಲೆಸ್ ಇರ್ತಾರೆ, ಎಕ್ಸಿಬಿಟರಾಗಿ ಅವರು ಹೆಲ್ಪ್ಲೆಸ್ ಇರ್ತಾರೆ, ನಾವು ಹಾಕಿದ ಅಮೌಂಟು ಬರೋದಿಲ್ಲ. ಬಟ್ ಓವರ್ ಆಲ್ ಇಟ್ ಈಸ್ ಆ್ಯನ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಆಸ್ ಎ ಪ್ರೊಡಕ್ಷನ್ ಹೌಸ್. ನಮ್ಮ ಪ್ರೊಡಕ್ಷನಿಂದ ಇದು ಮೊದಲನೇ ಮೂವಿ ಅಂತ ಅನ್ನೋಕ್ಕೆ ಭಾಳ ಹೆಮ್ಮೆ ಇದೆ. ಆ್ಯಂಡ್ ನಮ್ದು ಈಗ ನಮ್ಮದೇ ಚಾನಲಲ್ಲೇ ನಾವು ಆಡಿಯೋ ಸಹ ಬಿಟ್ವಿ. ಆಡಿಯೋ ರೈಟ್ಸ್ ನಾವು ಯಾರಿಗೂ ಮಾರಲಿಲ್ಲ. ಆ್ಯಂಡ್ ಅದು ಮಾರಲಾರ್ದ ಡಿಸಿಷನ್ನು ಇವತ್ತು ಕರೆಕ್ಟ್ ಇದೆ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದರೆ ರೈಟ್ ನಾವು ವೆನ್ ವಿ ಸ್ಟಾರ್ಟೆಡ್ ಆಡಿಯೋ ಲೇಬಲಲ್ಲಿ ನಮ್ಮದು ಚಾನಲಲ್ಲಿ 1,600 ಜನ ಎಷ್ಟು ಸಬ್ಸ್ಕ್ರೈಬರ್ ಇದ್ದರು. ಟುಡೇ ಮಾರ್ನಿಂಗ್ 20,000 ಜನ ದಾಟಿದ್ದಾರೆ ಯೂಟ್ಯೂಬಲ್ಲಿ ಸಬ್ಸ್ಕ್ರಿಪ್ಷನ್ನು. ಸೊ ನಮ್ಮ ಇನ್ಸ್ಟಿಂಕ್ಟ್ ಏನಿದೆ ಅದು ನಾವು ಫಾಲೋ ಮಾಡಬೇಕಂತ ನಾನು ಭಾವಿಸ್ತೀನಿ. ಆ್ಯಂಡ್ ಆ್ಯಸ್ ಎ ಟೀಮ್ ಆಗಿ ನಾವು ಅಂದ್ಕೊಂಡು ನಮ್ಮ ಮನಸ್ಸಿಗೆ ಏನು ಅನ್ನಿಸ್ತದೋ ಮಾಡಾಮು, ಅದು ಮುಂದೆ ದೇವ್ರಿಗೆ ಬಿಡಾಮು ಅಂತ ಅಂದಿದ್ವಿ. ಸೊ ದೇವರದ ಈಗ ನಮ್ಮ ಈ ಟೈಮಲ್ಲಿ ನಮ್ಗೆ ಜನರಾದರು, ಜನರಿಂದ ನಮ್ಮ ಮೂವಿ ಚಲೋ ಹೋಯಿತು. ಆ್ಯಂಡ್ ಐ ಎಸ್ಪೆಷಲಿ ಥ್ಯಾಂಕ್ ಆಲ್ ಯೂಟ್ಯೂಬರ್ಸ್ ಆ್ಯಂಡ್ ಆಲ್ ನ್ಯೂಸ್ ಪೇಪರ್ಸ್ ಆ್ಯಂಡ್ ಆಲ್ ಪ್ರಿಂಟ್ ಮೀಡಿಯಾ, ಟ್ರೋಲ್ ಪೇಜಸ್ ಆ್ಯಂಡ್ ಟ್ವಿಟರಲ್ಲಿ ಯಾರು ಹ್ಯಾಂಡಲ್ಸ್ ಇದೆ ಅವ್ರು ನಮ್ಮ ಮೂವಿ ಬಗ್ಗೆ ಮಾತಾಡಿದ್ದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಶಿವಣ್ಣ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಬಯಸ್ತೀನಿ. ಆ್ಯಂಡ್ ಅವರು ನಮ್ಮ ಮೂವಿ ಬಗ್ಗೆ ಟ್ವೀಟ್ ಮಾಡಿದ್ರು. ಅವ್ರದ್ದು ನಮ್ಮ ದಿನನೇ ರಿಲೀಸ್ ಆಗಿತ್ತು ಮೂವಿ. ಮಾರ್ಚ್ 8ಕ್ಕೆ ಅವ್ರ ಮೂವಿ ರಿಲೀಸ್ ಆದರು. ರಿಲೀಸ್ ಆಗಿ 5ನೇ ದಿನಕ್ಕೆ ಸರ್ ಟ್ವೀಟ್ ಮಾಡ್ತಾರೆ ಮೂವಿ ಬಗ್ಗೆ. ಅಂದರೆ ಆ ಥರ ಸೆಲ್ಫ್ಲೆಸ್ನೆಸ್ ಇದ್ದಾಗ ಇಂಡಸ್ಟ್ರಿ ಗ್ರೋತ್ ಆಗುತ್ತೆ. ಆ್ಯಂಡ್ ಹೊಸಬ್ರ ಸಿನಿಮಾ ಮುಂದೆ ಬರೋಕ್ಕಾಗುತ್ತೆ. ಆ್ಯಂಡ್ ಸುನಿ ಸರ್ ಸಹ ಅವರು ಥಿಯೇಟರ್ ಡೈರೆಕ್ಟಾಗಿ ಬಂದು ನೋಡಿದ್ರು. ಅಂದರೆ ನಮ್ಮ ಕಡೆಯಿಂದ ಏನು ಇನ್ವಿಟೇಷನ್ ಇರಲಿಲ್ಲ. ಆ್ಯಂಡ್ ನಮಗೆ ಅಂದರೆ ಅವ್ರಿಗೆ ಅಪ್ರೋಚ್ ಮಾಡೋಕ್ಕೂ ಹೆಂಗಂತ ಗೊತ್ತಿರಲಿಲ್ಲ. ಅವ್ರದವರೇ ಇಂಟರ್ನೆಟ್ನಾಗ ನೋಡಿ ಅವರೇ ಥಿಯೇಟ್ರಿಗೆ ಹೋಗಿ ಪಿಕ್ಚರ್ ನೋಡಿ. ಆ್ಯಂಡ್ ಆ ಟೈಮಲ್ಲಿ ಅವ್ರದ್ದೊಂದು ಮೂವಿ ರಿಲೀಸ್ ಆಗಿತ್ತು. ಆ ಮೂವಿ ರಿಲೀಸ್ ಆದಾಗ ನಮಗೊಂದು ಬೋಲ್ಡ್ ಸ್ಟೇಟ್ಮೆಂಟ್ ಕೊಡ್ತಾರೆ ಒಬ್ಬ ಡೈರೆಕ್ಟ್ರಾಗಿ. ನನ್ನ ಮೂವಿ ನೋಡಿಲ್ಲ ಅಂದ್ರೆ ನಡೀತದ, ನೀವು ಬ್ಲಿಂಕ್ ಪಿಕ್ಚರ್ ನೋಡಬೇಕು ಅಂತ ಹೇಳ್ತಾರೆ ಸರ್. ಅದು ಮೇ ಬಿ ಆ ದಿನ ನಾನು ನಿದ್ದೆ ಮಾಡಿಲ್ಲ. ಅಂದರೆ ಇಷ್ಟು ಸೆಲ್ಫ್ಲೆಸ್ ಆಗಿ ಒಬ್ಬ ಮನುಷ್ಯ ಹೆಂಗಿರ್ತಾರ, ಅಂದರೆ ಒಬ್ಬ ಹೊಸಬ್ರಿಗೆ ಹೆಂಗೆ ಬೆನ್ನು ತಟ್ಲಾತಾರಲ್ಲ. ಆ್ಯಂಡ್ ಲಿಟ್ರಲಿ ಆ ಒಂದು ಸ್ಟೇಟ್ಮೆಂಟಿಂದ ನಮಗೆ ಟಿಕೆಟ್ಸ್ಗಳು ಭಾಳ ಕನ್ವರ್ಟ್ ಆಗಿದೆ ನಮಗೆ ನೆಕ್ಸ್ಟ್ ಡೇಗೆ. ಸೊ ಅವ್ರಿಗೆಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮನ್ಸೂರೆ ಸರು, ನಮ್ಮ ಹೇಮಂತ್ ಕುಮಾರ್ ಸರು, ಹೇಮಂತ್ ರಾವ್ ಸರು, ಅದಾದಮೇಲೆ ವೀರೇಂದ್ರ ಮಳ್ಳಣ್ಣ ಸರು, ವಸಂತ್ ಶೆಟ್ಟಿ ಸರು, ಅನೂಪ್ ಭಂಡಾರಿ ಸರು, ನಿರೂಪ್ ಭಂಡಾರಿ ಸರು, ನಮ್ಮ ಮಿನಿ ರೇಡಿಯೋ, ಅದಾದಮೇಲೆ ಫಿಲ್ಮಿ ಕಾರ್ನರು, ರಘು ಶಿವಮೊಗ್ಗದವರು. ಅದಾದಮೇಲೆ ನಾನು ಇದು ಹೇಳೋಕ್ಕೆ ನನಗೆ ಭಾಳ ಖುಷಿ ಇದೆ. ಬಿ ಗಣಪತಿ ಸರ್ ಸೀನಿಯರ್ ಜರ್ನಲಿಸ್ಟು. ಅವರು ಹೀ ಈಸ್ ದ ಫಸ್ಟ್ ಪರ್ಸನ್ ನಮಗೆ ಇಂಟರ್ವ್ಯೂ ಮಾಡಿದ್ದು ನಮ್ಮ ತಂಡಕ್ಕೆ. ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಮ್ಮ ಗೌರಿ ಶಕ್ಕಿ ಸರು, ಆ್ಯಂಡ್ ಆಲ್ಮೋಸ್ಟ್ ಸ್ಪರ್ಶ ಆರ್ಕೆ, ವೀರೇಂದ್ರ ಮಲ್ಲಣ್ಣ ಸರು, ಮತ್ತು ಕಾರ್ತಿಕ್ ಪತ್ತಾರು, ಕೈರಮ್ ವಾಶಿ ಸರು,
ಎಲ್ರಿಗೂ ಅಂದರೆ ಲಿಸ್ಟ್ ಮುಗಿಯೋದೇ ಇಲ್ಲ, ಬಟ್ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್ ಸರ್, ಎಸ್, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ, ಥ್ಯಾಂಕ್ ಯು, ಬಂದಿದ್ದಕ್ಕೆ ಧನ್ಯವಾದಗಳು. ಆ್ಯಂಡ್ ಹೋಪ್ಫುಲಿ ನಮ್ಮದು 50 ದಿನ ಕಂಪ್ಲೀಟ್ ಆಗುತ್ತೆ ಅಂತ ಭಾವಿಸ್ತೀನಿ. ನಿಮ್ಮ ಟೈಮ್ಗೆ, ನಿಮ್ಮ ಸಮಯಕ್ಕೆ ಚಿರಋಣಿ ಇಡೀ ಚಿತ್ರತಂಡನೇ ಧನ್ಯವಾದಗಳು. ಎಲ್ರಿಗೂ ನಾನು ಇದಕ್ಕಿಂತ ಮೊದಲನೇ ಪ್ರೆಸ್ ಮೀಟ್ ಮಾಡಿದಾಗ ಒಂದು ಮಾತು ಹೇಳಿದ್ದೆ. ನಾನು ಸಿನಿಮಾ ನೋಡಿದ್ದೆ, ಇಷ್ಟ ಆಗಿದೆ ಅಂತ. ಆವಾಗ ದೀಕ್ಷಿತ್ ಅವರು ಹೇಳಿದರು, ಇಷ್ಟ ಆಗಿರಲಿಲ್ಲ ಅಂದರೆ ಬರ್ತಿರ್ಲಿಲ್ಲ ಇವರು ಅಂತ. ಅದು ಮಾತು ನಿಜ. ಇಲ್ಲಾಂದರೆ ಇಲ್ಲಿ ತನಕ ನಾವು ಮತ್ತೆ ವಾಪಸ್ ಬಂದಿದ್ದೀವಿ ಸರ್. ಮತ್ತು ಎಲ್ಲರೂ ಇದ್ದಾರೆ, ಯಾಕೆಂದ್ರೆ ಜೊತೆ. ಹಾಗಾಗಿ ಅವತ್ತು ನೋಡಿದವಾಗಲೇ ಅನಿಸಿತ್ತು ನನಗೆ, ಇದು ಏನೋ ಬೇರೆ ನಮ್ನಿ ಇದೆ ಅಂತ. ನಾನೇನು ದೊಡ್ಡ ಆ್ಯಕ್ಟ್ರು ಅಥವಾ ಏನೋ ತುಂಬ ಏನೋ ಹಂಗೆ ಹೇಳಿದ್ದೀನಿ, ಭವಿಷ್ಯ ಏನೋ ಹೇಳಲಿಲ್ಲ. ನಾನು ನೋಡಿದವಾಗ ಅನಿಸ್ತು ನನಗೆ, ನಾನು ಮಾಡಿರೋದು ಪುಟ್ಟ ಪಾತ್ರ. ಆದರೆ ಆ ಪಿಕ್ಚರ್ ನೋಡಿದಾಗ, ಇಡೀ ಪಿಕ್ಚರ್ ನೋಡಿದಾಗ ನನಗನ್ಸಿತ್ತು, ಇದು ಏನೋ ಬೇರೆ ನಮ್ಮನ್ನ ಹೇಳ್ಕೊಟ್ಟಿದ್ದ ನೀನು ಅಂತ. ಆಮೇಲೆ ತುಂಬ ಮಾತಾಡಿದ್ದೀವಿ, ನಾನು, ಶ್ರೀನಿಧಿ ಬೆಂಗಳೂರು, ಜೀವನ್, ಭರತ್, ಇಡೀ ಟೀಮ್ ಅವ್ರ ಜೊತೆಗೆ ತುಂಬ ಮಾತಾಡಿದ್ದೆ. ಅದಾದಮೇಲೆ ಫಸ್ಟ್ ಶೋ ನಾನು ನೋಡಿದ್ದು ವೀರೇಶಲ್ಲಿ. ನನಗೆ ಆವಾಗ ಅದೇ ಎಕ್ಸೈಟ್ಮೆಂಟ್ ಇತ್ತು. ಎಲ್ಲರೂ ಇವರೆಲ್ಲ ಪಾಪ ನೋಡಲಿಲ್ಲ, ನಾನು ನೋಡಿದೆ ಸಿನಿಮಾ. ಸೂಪರ್ ಆಗಿದೆಯಲ್ಲ. ಆಮೇಲೆ ಜನರ ರಿಯಾಕ್ಷನ್ನು ಎಲ್ಲ ಬಂತು. ಆಗಾಗ ಥಿಯೇಟ್ರ್ ವಿಸಿಟ್ ಹೋದವಾಗಲೂ ಅಂದ್ಕೊಂಡೆ, ಇಲ್ಲ ಇದು ಚೆನ್ನಾಗಿದೆ ಇದು. ಆಮೇಲೆ ಈಗ ಜನ ಕಥೆನ ನೋಡ್ತಾರೆ ಅನ್ನೋದು ಯಾವಾಗಲಿಂದನೂ ಹೇಳ್ತಾ ಬಂದಿದ್ದಾರೆ. ಇದಕ್ಕೆ ಏನೂ ಸಪೋರ್ಟ್ ಇಲ್ಲದೇನೆ ಈ ಥರದ್ದು ಬರೋದಕ್ಕೆ ಕಾರಣ ಬಹುಶಃ ಈ ಕಥೆ ಮತ್ತು ನಿರ್ದೇಶನ ಮತ್ತು ಇಡೀ ತಂಡ ಅಂತ ನನ್ನ ಅನಿಸಿಕೆ. ಹಾಗಾಗಿ ಇಲ್ಲಿ ತನಕ 25 ತನಕ ಬಂದಿದ್ದೀವಿ. ಈ ದೀಕ್ಷಿತ್ ಅವ್ರು ಹೇಳ್ದಂಗೆ ಇದು 25 ಅಲ್ಲ, ಇನ್ನೂ ಓಡ್ತಾ ಇದೆ. ಆದರೆ ಅದಕ್ಕೊಂದು ಪ್ರೆಸ್ ಮೀಟ್ ಅಂತ ಒಂದು ಮಾಡಬೇಕಲ್ಲ, ಇನ್ನೊಂದು ಚೂರು ಅದಕ್ಕೊಂದು ಪುಷ್ಟಿ ಕೊಡಬೇಕಲ್ಲ ಅಂತ ಸೇರಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಹರೀಶ್ ಅವರಿಗೂ ಮತ್ತು ಇಡೀ ತಂಡದವರಿಗೂ ನಾನು ಆಭಾರಿಯಾಗಿದ್ದೇನೆ. ನಿಮಗೂ ಮಾಧ್ಯಮ ಮಿತ್ರದವರಿಗೂ ಮತ್ತು ಮೋಕ್ಷೇಂದ್ರ ಅವರಿಗೂ. ನನಗೆ ಅವರೇ ಸ್ವಲ್ಪ ಸೀನಿಯರು, ಇನ್ನು ಮಿಕ್ಕದವರೆಲ್ಲ ಸ್ವಲ್ಪ ಹೊಸಬರು. ಇವರು ಇಲ್ಲೊಬ್ಬರು ಸೀನಿಯರು, ಇನ್ನು ಎಲ್ಲರೂ ಹೊಸಬರು. ಹಾಗಾಗಿ ಅವ್ರ ಹೆಸರುಗಳನ್ನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸಪೋರ್ಟ್ ಮಾಡಿದ್ದಕ್ಕೆ ಸರ್, ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಸನ್ನ ಕುಮಾರ್, ಬ್ಲಿಂಕ್ ಚಿತ್ರದ ಸಂಗೀತ ನಿರ್ದೇಶಕ. ಸೊ ನಾನು ಸಂಗೀತದ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನಮ್ಮ ಟೀಮ್ ಬಗ್ಗೆ ಏನಂತ ಹೇಳಿದ್ರೆ, ನಾವೆಲ್ಲರೂ ಸೇರಿಕೊಂಡು ಡಿಸೆಂಬರಲ್ಲೇ ಇದನ್ನು ಮಾರ್ಚ್ 8ಕ್ಕೆ ರಿಲೀಸ್ ಮಾಡಬೇಕು ಅಂತ ಹೇಳಿ ಅನೌನ್ಸ್ ಮಾಡಿಬಿಟ್ವಿ. ಅದನ್ನು ಬಿಡಬೇಕೋ ಬೇಡವೋ ಅಂತ ಹೇಳಿ ನಾವೆಲ್ಲರೂ ಅಂದರೆ ಇನ್ನೂ ದಡಬಡಿಸ್ತಿದ್ವಿ. ಅಂದರೆ ಮಾಡಬೇಕೋ ಬೇಡವೋ, ಏನಾಗುತ್ತೆ, ಜನ ಹೇಗೆ ತೊಗೊಳ್ತಾರೆ, ಎಷ್ಟೋ ಕಡೆ ಇದು ನಾವು ತೋರಿಸಿದಾಗ ಈ ರೀತಿ ಕನ್ನಡದಲ್ಲಿ ತೊಗೊಳ್ತಾರಾ, ಅಥವಾ ಈ ರೀತಿ ಪ್ರೆಸೆಂಟ್ ಮಾಡೋಕ್ಕಾಗಲ್ಲ, ಡಿಸ್ಟ್ರಿಬ್ಯೂಷನ್ ನಮಗೆ ತುಂಬ ಹಿಂಗಾಗುತ್ತೆ ಹಾಗಾಗುತ್ತೆ ಅಂತ ಇರುವಾಗ, ಸೊ 8ನೇ ತಾರೀಕು ಮಾಡಬೇಡ ಅಂತ ಹೇಳ್ಕೊಂಡು ಎಲ್ಲದು ಒಂದು ಡಿಸ್ಕಷನ್ ವೈಸಲ್ಲಿ ಆ್ಯಂಡ್ ಪ್ರತಿಯೊಂದನ್ನು ಆ್ಯಸ್ ಎ ಟೀಮ್ ತೊಗೊಂಡಿರೋದಿಲ್ಲ. ಆ್ಯಂಡ್ ಎವ್ರಿಬಡಿ ಈಸ್ ಕನೆಕ್ಟೆಡ್ ಎಮೋಷ್ನಲಿ ದ್ಯಾನ್ ಫೈನಾನ್ಷಿಯಲಿ ಏನಿದೆ ಈ ಟೀಮ್ ನಮ್ಮದು. ಸೊ ನಮ್ಮ ಹೋಮ್ ಟೀಮ್ ಏನಿದೆ, ಸೊ ಎಲ್ಲರೂ ಕನೆಕ್ಟ್ ಆಗಿರೋದು ಇಲ್ಲಿ ಎಮೋಷನಲಿ ನಮ್ಮದು ಟೀಮ್ ಅಂತ ಹೇಳಿ. ಶ್ರೀನಿಧಿ ಅಂತ ನಾವೆಲ್ಲ ಏನಂತ ಹೇಳಿದ್ರೆ ಒಂದೇ ಟೀಮ್ನವರು. ಅವನೇನಂತ ಹೇಳಿದ್ರೆ, ಸೊ ಆ ಸೆಟ್ಟಲ್ಲಿ ಅವ್ನು ಡೈರೆಕ್ಟರ್ ಇರಬಹುದು, ಆ್ಯಂಡ್ ಅಲ್ಲಿ ಏನು ಟೆಕ್ನಿಕಲಿ ವರ್ಕ್ ಆಗುವ ಡೈರೆಕ್ಟರ್ ಇರ್ಬೋದು. ಆ್ಯಂಡ್ ನಾವು ಹೊರಗಡೆ ಬಂದಾಗ ನಮ್ಮ DOP ಇರ್ಬೋದು, ನಮ್ಮ ಎಡಿಟರ್ ಸಂಜೀವ ಇರ್ಬೋದು, ಪ್ರತಿಯೊಬ್ಬರು ಕೂಡ. ಸೊ ಆ ಟೈಮಲ್ಲಿ ಟೆಕ್ನಿಕಲಿ ನಾವೇನೇನು ಮಾಡಬೇಕು, ಆ ಟೈಮಲ್ಲಿ ನಮ್ಮ ಡೆಸಿಗ್ನೇಷನನ್ನು ನಾವೆಲ್ಲೂ ಕೂಡ ಅಲ್ಲಾಡ್ದೇ ವರ್ಕ್ ಮಾಡಿಕೊಂಡು ಮಾಡಿದಂಥ ಟೀಮು. ಆ್ಯಂಡ್ ಅದರಿಂದ ಒಂದು ಸ್ವಲ್ಪ ಹೊರಗಡೆ ಬಂದಾಗ ಆ್ಯಂಡ್ ಇದನ್ನು ಜನರಿಗೆ ತಲುಪಿಸುವಾಗ ಪ್ರತಿಯೊಬ್ಬರಿಗೂ ಕೂಡ ಎಲ್ಲೆಲ್ಲಿ ಹೊರಗಡೆ ಹೋಗಬೇಕು, ಯಾರ್ಯಾರು ಯಾವುದೇದನ್ನು ಮೇಂಟೈನ್ ಮಾಡಬೇಕು, ಒಂದು ಮಾರ್ಕೆಟಿಂಗ್ ಹೇಗಾಗಬೇಕು. ಆ್ಯಂಡ್ ದೀಕ್ಷಿತ್ ಸರ್ ಕೂಡ ಅವತ್ತು 3:30 ರಾತ್ರಿ ಹೊತ್ತು ಪೋಸ್ಟರ್ ಅನ್ಸಕ್ಕೆ ಬಂದಿದ್ದಾರೆ. ಸೊ ಅವರಿಗದು ಏನಂತ ಹೇಳಿದ್ರೆ ಅವಶ್ಯಕತೆ ಇಲ್ಲ. ಆದರೆ ನಮ್ಮ ಟೀಮ್ ಅಂತ ನಿಂತ್ಕೊಳ್ತೀವಲ್ಲ, ಸೊ ನಮ್ಮ ಟೀಮ್ ಅಂತ ನಿಂತ್ಕೊಂಡಾಗ ಆ್ಯಂಡ್ ಈಗೋ ಬಿಟ್ಬಿಟ್ಟು ಇಲ್ಲಿ ಇವ್ನು ಡೈರೆಕ್ಟ್ರು, ನಾನು ಮ್ಯೂಸಿಕ್ ಡೈರೆಕ್ಟ್ರು, DOP ನಮ್ಮ ಸರ್ರು, ಹಿಂಗೆ ಪ್ರತಿಯೊಬ್ಬರು, ಅಂದರೆ ನಾನು ಪ್ರೊಡ್ಯೂಸರ್, ನಾನು ಯಾಕೆ ಮಾಡಬೇಕು ಅಂತ ಹಿಂಗಿದ್ರೆ, ಸೊ ಅದಕ್ಕೆ ಅಂತಾರೆ ಅಸಿಸ್ಟೆಂಟ್ಸ್ ಇರ್ತಾರೆ. ಅದಕ್ಕೆ ಅಂತಾರೆ ದೊಡ್ಡ ಪ್ರೊಡಕ್ಷನ್ ಹೌಸ್ಗಳಾಗಿರ್ಬೋದು ಅಥವಾ ತುಂಬ ಬೆಳೆದಿರುವಂತಹ ಒಂದು ಇದು. ಸೊ ಅದಕ್ಕೆ ಹಂಗಿದ್ದಾಗ ನಮ್ಮದೇ ಅಂತ ಟೀಮ್ ಇದ್ದಾಗ, ಸೊ ನಾವು ಈ ರೀತಿ ಮಾಡಿದ್ರೆ ಈ ರೀತಿ ಒಂದು 25ನೇ ದಿನಕ್ಕಾಗಿರ್ಬೋದು, ಅಥವಾ ಕಂಟೆಂಟು ಮೊದಲನೇ ಸ್ಥಾನದಲ್ಲಿದ್ದರೆ, ಎರಡನೇದು ಟೀಮ್ ವರ್ಕ್ ನಿಲ್ಲೇಬೇಕು. ಸೊ ಟೀಮ್ ವರ್ಕ್ ಇದ್ದಾಗಲೇ ಈ ಒಂದು ನಾವೆಲ್ಲರೂ ಈ ರೀತಿ ಸೇರಕ್ಕೆ ಸಾಧ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಮೊದಲನೇ ದಿನ ನಾವು ರಿಲೀಸ್ ಮಾಡೋದು ಅಂತ ಪಕ್ಕ ಆಯಿತು. 8ನೇ ತಾರೀಕಿಗೆ ನಾವು ರಿಲೀಸ್ ಕೂಡ ಮಾಡಿದ್ವಿ. ವೀರೇಶಲ್ಲಿ ಹೌಸ್ಫುಲ್ ಶೋ ಆಯಿತು. ಆ್ಯಂಡ್ ವೀರೇಶಲ್ಲಿ ಹೌಸ್ಫುಲ್ ಶೋ ಆಗಿದೆ ಅಂತ ಎಲ್ಲರಿಗೂ ಒಂದು ಖುಷಿ. ಹಾಗೆ 2ನೇ ದಿನ ಅಂತ ಹೇಳಿದ್ರೆ ನೆಕ್ಸ್ಟ್ ಶೋ ಏನು ಅಂದರೆ, ಯೂಶಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಮೊದಲನೇ ಶೋ ನಮ್ಮವ್ರನ್ನೆಲ್ಲ ಬಂದಿರ್ತಾರೆ. ಸೊ ನಮ್ಮ ಸರ್ಕಲ್ ಎಲ್ಲರೂ ಕೂಡ ಖಂಡಿತ ಬರ್ತಾರೆ. ನಮ್ಮ ತಂದೆ ತಾಯಿ ಆಗಿರ್ಬೋದು, ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಮ್ಮ ಫಸ್ಟ್ ಸರ್ಕಲ್
ಸೊ ಯಾರು ಅವರೆಲ್ಲ ನಾವು ಕರೆದಾಗ ಖಂಡಿತ ಬಂದೇ ಬರ್ತಾರೆ. ಸೊ ಅದ್ರ ನೆಕ್ಸ್ಟ್ ಹೇಗೆ ರೀಚ್ ಮಾಡೋದು, ನಾವು ಹೊರಗಡೆ ಬರ್ತಾ ಎಷ್ಟು ಕುಣಿದ್ವಿ ಎಲ್ಲಿ ಮಾಡಿದ್ವಿ, ನಮ್ಮ ಮನಸ್ಸಲ್ಲಿ ಎಲ್ಲೋ ಒಂದ್ ಕಡೆ ನಾವು ನೆಕ್ಸ್ಟ್ ಹೇಗೆ ರೀಚ್ ಮಾಡಬೇಕು ಜನನ. ಯಾಕಂದ್ರೆ ಮೊದಲನೇ ದಿನ ನಮ್ಗೆ ಇದ್ದಿದ್ದು 8 ಶೋಸ್, ಥಿಯೇಟರ್ ಅಂತ ಹೇಳಕ್ಕಲ್ಲ, 8 ಶೋಸ್. ಸೊ 8 ಶೋಸ್ ಇರುವಾಗ 1ನೇ ಶೋನ ನಾವು ಹೌಸ್ಫುಲ್ ಮಾಡಿದ್ವಿ, 2ನೇ ಶೋ ಏನು, 3ನೇ ಶೋ ಏನು, ಬೇರೆ ಬೇರೆ ಶೋಗೆ ಏನಾಗ್ತಿದೆ, ಮತ್ತೆ 2ನೇ ದಿನ ಹೆಂಗೆ. ಆಮೇಲೆ ಎಷ್ಟೋ ಜನ ಹೇಳ್ಬಿಟ್ಟಿದ್ದಾರೆ 3ನೇ ದಿನಕ್ಕೆ ಇದು ನಿಲ್ಲದೆಲ್ಲ ಗುರು, 3ನೇ ದಿನಕ್ಕೆ ಮೂವಿನೇ ಇರಲ್ಲ ಇಲ್ಲಿ, 3ನೇ ದಿನಕ್ಕೆ ನೀವು 2.5-3 ವರ್ಷದಿಂದ ಮಾಡಿರೋದು 3 ದಿನನೂ ನಿಲ್ಲಲ್ಲ ಅಂತ ಹೇಳುವಾಗ, ಸೊ ನಮ್ಗೆ ಆ ಥಿಯೇಟರ್ ಇಂದ ಹೊರಗಡೆ ಬರ್ತಾ ಹೌಸ್ಫುಲ್ ಆಗಿದೆ, ನಮ್ಮವರೆಲ್ಲ ನೋಡೋದಂತ ಖುಷಿ ಪಡ್ಬೇಕಾ, ಅಂಡ್ ನಾಳೆ ದಿನ ನಾವು ಹೇಗೆ ಮಾಡ್ಬೇಕು ಅಂತ ಅದೊಂದು ಪ್ಲಾನಿಂಗ್. ಹಾಗೆ ನಾವೆಲ್ಲರೂ ಒಂದ್ ಕಡೆ ಮತ್ತೆ ಸೇರಿದ್ವಿ, ಅಲ್ಲೆಲ್ಲ ಏನ್ ಕುಣಿಬೇಕು ತುಂಬಾ ಅಂದ್ರೆ ತುಂಬಾ ಖುಷಿ ಪಟ್ವಿ. ಅಂಡ್ ಅದಾದ ನಂತರ ಏನಂತ ಹೇಳಿದ್ರೆ, ನಾನು ಶಿವಮೊಗ್ಗದವನು ಮೂಲತಃ. ಸೊ ಶಿವಮೊಗ್ಗದಲ್ಲೂ ಅಂದ್ರೆ ಅವ್ರವ್ರ ಊರಲ್ಲಿ ನಾವು ಹೇಗೆ ಡಿವೈಡ್ ಮಾಡ್ಕೊಂಡಿದ್ವಿ ಅಂದ್ರೆ, ಗುಲ್ಬರ್ಗ ರವಿಚಂದ್ರ ಅವ್ರದ್ದು, ಅಂಡ್ ಬೇರೆ ಬೇರೆ ಪ್ರತಿಯೊಬ್ರು ಮಂಡ್ಯ, ಮದ್ದೂರು, ಎಲ್ಲೆಲ್ಲ ಶೋಗಳೆಲ್ಲ ಇತ್ತು. ಸೊ ಅವ್ರವ್ರು ಆ ಪ್ರದೇಶಗಳನ್ನ ಅವ್ರು ನೋಡ್ಕೊಳ್ಬೇಕು, ಮ್ಯಾನೇಜ್ ಮಾಡಬೇಕು ಅಂತ ನಮ್ಮಲ್ಲೇ ನಾವು ಮಾತಾಡ್ಕೊಂಡಿದ್ವಿ. ಅಂದ್ರೆ ಯಾರು ಇಲ್ಲಿ ಎಕ್ಸ್ಟ್ರಾ ಅಲ್ಲಿ ಇನ್ನೊಬ್ರಿಗೆ ಕೊಟ್ಬಿಟ್ಟು ಇನ್ನೊಂದು ಮಾಡ್ಬಿಟ್ಟು ಅದನ್ನ ಆ ಕೇರ್ ಅಂತ ಏನಿದೆ ನಮ್ಮ ಟೀಮಲ್ಲೇ ನಾವು ತಗೋಣ ಅಂತ ಹೇಳಿ. ಮೊದಲನೇ ದಿನ ಅಲ್ಲಿ 8-10 ಜನ ಆಗಿರೋದ್ರಿಂದ ಶಿವಮೊಗ್ಗದಲ್ಲಿ ಏನಾಗ್ಬಿಡ್ತು ಅಂತ ಹೇಳಿದ್ರೆ, 2ನೇ ದಿನಕ್ಕೆ ಶೋ ಕ್ಯಾನ್ಸಲ್ ಆಯ್ತು ಭಾರತ್ ಸಿನಿಮಾಸ್ಲಿ. ಸೊ ನಂತರದಲ್ಲಿ ಏನಾಯ್ತು, ನಾವು ಅಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಆಕ್ಚುಲಿ ಹೋದೆ. 2ನೇ ದಿನ ಶೋ ಕೊಡಕ್ ಆಗೋದಿಲ್ಲ ಅಂತ ಹೇಳಿದ್ರು, ಅಸೈನ್ಮೆಂಟ್ಸ್ ಅಲ್ಲಿ ಅವ್ರದ್ದು 3-4 ಗಂಟೆ ತನಕ ಕೊಡೋದಿರುತ್ತೆ. ಸೊ ನೆಕ್ಸ್ಟ್ ದಿನ ಕೊಡ್ತೀವಿ ಅಂತ ಹೇಳಿದ್ರು. ಸೊ ನಾನು ಅಲ್ಲಿ ಶಿವಮೊಗ್ಗದಲ್ಲಿ ಹೇಳಿದೆ ಭಾರತ್ ಸಿನಿಮಾಸ್ ಮ್ಯಾನೇಜರ್ ನಮ್ಮ ಪುರುಷೋತ್ತಮ್ ಸರ್ ಅವ್ರಿಗೆ, ಅವರು ತುಂಬಾ ಖುಷಿಯಿಂದ ಓಕೆ ಎಲ್ಲ ಹುಡುಗರೆಲ್ಲ ಈ ರೀತಿ ಸೇರ್ಕೊಂಡು ಮಾಡ್ತಿದಾರೆ ಅಂತ ಮತ್ತೆ ಅದನ್ನ ಶೋ ಹಾಕೊಟ್ರು. ಶೋ ಹಾಕೊಟ್ಟಾದ್ಮೇಲೆ ಏನಂತ ಹೇಳಿದ್ರೆ, ನಾವು ನಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ನೇ ಸೇರ್ಸೋಣ ಅಂತ ಹೇಳಿ, ಸರ್ ನಾನು 60 ಜನ ಹೇಗಾದ್ರೂ ಮಾಡ್ತೀನಿ, ಪ್ಲೀಸ್ ಶೋ ಕೊಡಿ ಅಂತ ಹೇಳಿ ನಾವೆಲ್ಲ ಕೇಳ್ಕೊಂಡು, ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಇದು ತುಂಬಾ ಖುಷಿ ವಿಚಾರ. ಇದು ಎಲ್ಲರಿಗೂ ಇದು ಓಲ್ಡ್ ಮ್ಯಾಟರ್ ಆಗಿರ್ಬೋದು ಒಂಥರ. ಇದು ನನಗೇನಂತ ಹೇಳಿದ್ರೆ, ಸೊ ಈಗ ನಾವು ಪ್ರತಿ ಯಾವುದೋ ಒಂದು ಹೊಸ ಶೋಗೆ ಹೋಗ್ತಿರುವ ಅಂದ್ರೆ ದೊಡ್ಡ ನಮ್ಮ ಸೀನಿಯರ್ಸ್ ಯಾರ್ಯಾರಿದ್ದಾರೆ ನಮ್ಮ ಈ ಕನ್ನಡ ಇಂಡಸ್ಟ್ರಿಲಿ, ಸೊ ಅವರ ಶೋಗಳನ್ನ ಹೋದಾಗ ಹೌಸ್ಫುಲ್ ಶೋಗಳು ಅಂಡ್ ಅವರ ಟಿಕೆಟ್ ಕೇಳ್ತಾರಲ್ವಾ, ಈ ಮೂವಿಗೆ ಒಂದು 5 ಟಿಕೆಟ್ ಕೊಡುಗರು, ಈ ಟಿಕೆಟಿಗೆ ಒಂದು 8 ಬಾಕ್ಸ್ ಆಫೀಸಲ್ಲಿ. ಸೊ ಅದನ್ನ ನಾನು ಅಲ್ಲಿ ಹೋದ ತಕ್ಷಣ 60 ಜನನ ಏನ್ ಮಾಡ್ಬೇಕು ಅಂತ ನಾನು ಅನ್ಕೊಂಡು ಹೋಗಿದ್ನು ನಮ್ಮ ಶಿವಮೊಗ್ಗದಲ್ಲಿ ನನ್ನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿನ ಕರಿಬೇಕು ಅಂತ ಹೇಳಿ. ಅಲ್ಲಿ 160 ಸೀಟ್ ಇರೋದು. ಆ ದಿನ 3ನೇ ದಿನ 160 ಸೀಟು ಕೂಡ ನನ್ನ ಕಣ್ಣೆದುರುಗಡೆ 60 ಜನ ನಾವೇನು ಅನ್ಕೊಂಡಿದ್ದ ಅದನ್ನ ಕರೆದು ಒಂದು 45-50 ಜನ ನಮ್ಮ ಕಡೆಯಿಂದ ಬಂದಿದ್ರು. ಅಂದ್ರೆ ನಾವೇ ಅಂದ್ರೆ ಫ್ರೆಂಡ್ಸ್ ಫ್ಯಾಮಿಲಿ ನೋಡ್ಲೇಬೇಕಂಡ್ರೆ ನೀವು ಹೆಂಗಾರು ಮಾಡ್ಬಿಟ್ಟಿಲ್ಲ ಅಂದ್ರೆ ಮುಂದಿನ ದಿನ ನಿಲ್ಸಲ್ಲ ಅಂತ ನಮ್ಮ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಬಂದ್ರು. ಸೊ ಅಲ್ಲಿ ನಾನು ನಿಂತ್ಕೊಂಡಾಗ, ನಾವು ಬ್ಲಿಂಕ್ ಶರ್ಟ್ ಹಾಕೊಂಡು ನಿಂತಿದ್ದೆ ನಾನು. ಸೊ ಯಾರೋ ಒಬ್ರು ಒಂದು 4 ಜನ ಬರ್ತಾರೆ, 5 ಜನ ಬರ್ತಾರೆ. ಸೊ ಬಂದ್ಬಿಟ್ಟು ಬ್ಲಿಂಕಿಗೆ 5 ಟಿಕೆಟ್ ಕೊಡಿ, ಇದಕ್ಕೆ 5 ಟಿಕೆಟ್ ಕೊಡಿ ತಕ್ಷಣ ಕೇಳಿದಾಗ, ಸೊ ಅದು ಸಕ್ಸಸ್. ಯಾಕೆ ಅಂತ ಹೇಳಿದ್ರೆ, ನಾವು ಕರೆಸ್ದೇನೆ ಅದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ನಾನು ಅದನ್ನ ಚೆಕ್ ಮಾಡಿದೆ. ಅಂದ್ರೆ ನಾನು ಅಲ್ಲಿ ಹೋಗ್ಬಿಟ್ಟು ಅನಲೈಸ್ ಕೂಡ ಮಾಡ್ತೀವಿ ಅಂದ್ರೆ ಆಸ್ ಅ ಟೀಮ್. ಸೊ ಹೇಗ್ ಬಂದ್ರು ಅಂತ ಅವ್ರು ಕೇಳಿದಾಗ ಹೇಳಿದ್ದವರು ಟ್ವಿಟರ್ ಇಂದ ಬಂದ್ವಿ, ಬೇರೆ ಬೇರೆ ಸೋಷಿಯಲ್ ಮೀಡಿಯಾಗಳಿಂದ ಬಂದ್ವಿ. ಅಂಡ್ ಅವಾಗ ನನಗೆ ಗೊತ್ತಾಯ್ತು ಅದರ ಪವರ್ ಏನು ಅಂತ. ಮುಂಚಿಂದ ಕೇಳ್ಕೊಂಡ್ ಬಂದಿರ್ತೀವಿ. ಸೊ ಅಂಟಿಲ್ ವಿ ಎಕ್ಸ್ಪೀರಿಯನ್ಸ್ ದಟ್ ಅಂಡ್ ನಮ್ಗೆ ಅದನ್ನ ಹೇಳಕ್ಕಾಗಲ್ಲ. ಅಂಡ್ ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಕೂಡ ಕೈ ಮುಗಿದು ನಾನು ಹೇಳ್ತೀನಿ, ತುಂಬಾ ತುಂಬಾ ಥ್ಯಾಂಕ್ ಯು ಸೋ ಮಚ್. ಆ ಮೀಡಿಯಾ ಪವರ್ ಇಂದಾನೆ ಅಲ್ಲಷ್ಟು ಜನ ಟಿಕೆಟ್ ತಗೊಳಕ್ಕೆ ನಾವೇನು ಹೇಳ್ದೇನೆ. ಈಗ ಇದೊಂದು ವಾಡಿಕೆ ಇದೆ ಏನಂತ ಹೇಳಿದ್ರೆ, ನಾವು ಜನ ಮಾಡ್ಬೇಕು, ಜನನ ತಂದು ಕೂರ್ಸ್ಬೇಕು ಅಂತೆಲ್ಲ ಇದೆ. ಅದನ್ನ ಮೀರಿ ಈ ಮೀಡಿಯಾದಿಂದ ಏನ್ ಅವ್ರಿಗೆ ರೀಚ್ ಆಗ್ತಾ ಇದೆ, ಅದು ನಮಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಅದು ನಂದು ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಅದು ಇಡೀ ನಮ್ಮ ಟೀಮಿಗೆ ಥ್ಯಾಂಕ್ ಯು. ಇಂಥ ಒಂದು ಒಳ್ಳೆ ನಾವು ಔಟ್ಪುಟ್ನ ಒಂದು ಪ್ರಾಡಕ್ಟ್ನ ಕೊಟ್ಟಿದ್ದೀವಿ. ಅಂಡ್ ಜನರು ಅದನ್ನ ತುಂಬಾ ಖುಷಿಯಿಂದ ತಗೊಳ್ತಿದ್ದಾರೆ. ಸುಮಾರು ಕಡೆ ನಮ್ ಕ್ರಿಟಿಕ್ಸ್ ಬಂದಿದೆ ಅಂದ್ರೆ, ಪ್ರತಿಯೊಂದು ಮೂವಿಲಿ ನೆಗೆಟಿವ್ ಇರಬೇಕು, ಪಾಸಿಟಿವ್ ಇರಬೇಕು. ಅಂಡ್ ಪಾಸಿಟಿವ್ ರೇಟ್ ಜಾಸ್ತಿ ಇದೆ. ಸೊ ನೆಗೆಟಿವ್ಸ್ನ ಯಾರ್ಯಾರು ಹೇಳಿದ್ದಾರೆ ಅಂದ್ರೆ, ನಾವ್ ಏನೇನು ತಿದ್ಕೊಳ್ಬೇಕೋ ಖಂಡಿತ ಮುಂದಿನ ಪ್ರಾಜೆಕ್ಟ್ಗಳಲ್ಲಿ ನಾವು ತಿದ್ಕೊಂತೀವಿ. ಅಂಡ್ ಪಾಸಿಟಿವ್ ಆಗಿ ಯಾರ್ಯಾರು ತುಂಬಾ ತಗೊಂಡ್ಬಿಟ್ಟು, ಅಂಡ್ ದಿಸ್ ಈಸ್ ಅ ಮೂವಿ ಅಂಡ್ ಇನ್ನೊಬ್ರು ಇದನ್ನ ರೆಫರ್ ಮಾಡ್ಬೋದು, ಈ ಮೂವಿಲಿ ಈ ರೀತಿ ಇದೆ ಅಂತ. ಯಾಕಂದ್ರೆ ನಾವು ಪ್ರತಿಯೊಬ್ರು ಕೂಡ ಒಂದು 4-5 ಮೂವಿಗೆ ಎಷ್ಟೆಷ್ಟು ವರ್ಕ್ ಮಾಡಬೇಕು ಅಷ್ಟು ವರ್ಷನ್ಗಳನ್ನು ತೆಗೆದಿದ್ದೀವಿ. ಅಂದ್ರೆ ಅಷ್ಟು ವರ್ಷನ್ಗಳನ್ನ ತೆಗೆದು ದಿ ಬೆಸ್ಟ್ ಕೊಡಬೇಕು ಅಂತ ಹೇಳಿ, ಆ ಬೆಸ್ಟ್ ಕೊಟ್ಟಿದ್ದಕ್ಕೆ ನಾವೆಲ್ಲರೂ ಕೂಡ ಇವತ್ತು ಸೇರ್ಕೊಂಡು ನಿಮ್ಮೆಲ್ಲರ ಸಹಕಾರದಿಂದ, ಜನರ ಸಹಕಾರದಿಂದ ಇವತ್ತು ನಾವು 25ನೇ ದಿನದ ಈ ಪ್ರೆಸ್ ಮೀಟ್ ಅಂಡ್ ಸಕ್ಸಸ್ ಮೀಟ್ ಅಲ್ಲಿ ಕೂತ್ಕೊಂಡಿದ್ವಿ ಅಂತ ಹೇಳ್ತಾ ಇದ್ದೀನಿ. ಅಂಡ್ ಕಮಿಂಗ್ ಟು ದ ಮ್ಯೂಸಿಕ್, ಅಂಡ್ ನನಗೆ ಇಷ್ಟವಾದಂತಹ ಅಂಡ್ ನಮ್ಮ ಹೋಮ್ ಟೀಮೇ ಪ್ರಾಜೆಕ್ಟ್ ಆಗಿರೋದ್ರಿಂದ ತುಂಬಾ ನಿಗಾ ವಹಿಸಿ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಟೆಕ್ನಿಕಲಿ ನಾವು ಎಷ್ಟು ಬೆಸ್ಟ್ ಕೊಡಬೇಕೋ ಅದನ್ನು ಕೊಟ್ಟಿದ್ದೀವಿ. ಅಂಡ್ ಜನರು ಕೂಡ ಅದನ್ನ ಪ್ರೀತಿಯಿಂದ ಸ್ವೀಕರಿಸಿದ್ದಾರೆ. ಅಂಡ್ ಜನರಿಗೂ ಥ್ಯಾಂಕ್ ಯು ಸೋ ಮಚ್. ಎಲ್ಲ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ನಮ್ಮ ಟೀಮಿಂದ ಇನ್ನು ಮುಂದೆ ಇಂಥ ಪ್ರಾಜೆಕ್ಟ್ಗಳು ತುಂಬಾ 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 ನಾವು ಮಾಡ್ಬೇಕಂತ ಆಸೆಯಲ್ಲಿದ್ದೀವಿ. ಇದೇ ರೀತಿ ನಿಮ್ಮೆಲ್ಲರ ಸಹಕಾರ ಇರಲಿ. ಅಂಡ್ ಪ್ರತಿಯೊಂದು ಸಕ್ಸಸ್ ಮೀಟ್ಗಳಲ್ಲೂ, ಪ್ರತಿಯೊಂದು ಮೀಟ್ಗಳು ನಿಮ್ಮೆಲ್ಲರನ್ನು ಕಾಣ್ಲಿಕ್ಕೆ ನಾನು ಮತ್ತೆ ನಮ್ಮ ತಂಡ ಇಷ್ಟಪಡುತ್ತೆ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ನಾನು ಅವಿನಾಶ್ ಶಾಸ್ತ್ರಿ ಅಂತ ಈ ಸಿನಿಮಾದ ಛಾಯಾಗ್ರಾಹಕ ಆಗಿ ಕೆಲಸ ಮಾಡಿದ್ದೀನಿ.
ತಾಂತ್ರಿಕತೆ ದೃಷ್ಟಿಯಿಂದ ನಾನು ನನ್ನ ಸಣ್ಣ ಅನುಭವದಲ್ಲಿ ಒಂದೆರಡು ಮಾತು ಹೇಳ್ಬಿಡ್ತೀನಿ. ಏನಂದ್ರೆ ಯಾವುದೇ ಅಸಾಧ್ಯವಾದದನ್ನ ಮಾಡ್ಬೇಕಂದ್ರೆ ಏನಾದ್ರೂ ಅಸಾಧಾರಣವಾಗಿ ಮಾಡ್ಬೇಕು ಅಂತ ಹೇಳ್ತಾರೆ. ಅದನ್ನ ಈ ಸಿನಿಮಾದಲ್ಲಿ ನಾವು ಬಹಳ ಕಲ್ತಿದ್ದೀವಿ. ಒಂದು ಸಣ್ಣ ಉದಾಹರಣೆ ಏನಂದ್ರೆ ನಮ್ಮ ಛಾಯಾಗ್ರಾಹಕರ ತಾತ ರಾಜರ್ ಡಿಕಿನ್ಸ್ ಅವ್ರು ಹೇಳ್ತಾರೆ ಏನಂದ್ರೆ, ಒಳ್ಳೇದು ಯಾವುದು ಅಂದ್ರೆ ಯಾವುದು ಆಡಿಯನ್ಸ್ಗೆ ನೋಡಿದಾಗ್ಲೂ ಇದು ಸ್ಪೆಷಲ್ ಅಂತ ಅನ್ಸಲ್ಲ, ಆದ್ರೆ ತಾಂತ್ರಿಕ ದೃಷ್ಟಿಯಿಂದ ಸ್ಪೆಷಲ್ ಆಗಿರುತ್ತೆ, ಅದು ಸಕ್ಸಸ್ ಅಂತ. ಆ ಗೆಲುವು ನಮ್ಮ ಚಿತ್ರಕ್ಕೆ ಸಿಕ್ಕಿದೆ. ಅದಕ್ಕೆ ಕಾರಣರಾದಂತಹ ನಮ್ಮ ಡೈರೆಕ್ಷನ್ ಟೀಮ್ ಅವರು, ಮತ್ತೆ ಪ್ರಸನ್ನ ಅವರು, ಶ್ರೀನಿಧಿ ಅವರು, ಎಲ್ರಿಗೂ ಬಹಳ ಬಹಳ ಧನ್ಯವಾದಗಳನ್ನ ಹೇಳಲೇಬೇಕು. ಯಾಕಂದ್ರೆ ನೀವು ಬೇಕಾದ್ರೆ ಮತ್ತೆ ರೀವಿಸಿಟ್ ಮಾಡಿ, ಅದರಲ್ಲಿ ಯಾವುದು ಸ್ಪೆಷಲ್ ಆಗಿ ಮಾಡಿದೀವಿ ಅನ್ನುವಂಥದ್ದನ್ನ, ಯಾವುದಕ್ಕೆ ಜಾಸ್ತಿ ಎಫರ್ಟ್ ಹಾಕಿ ಮಾಡಿದೀವಿ, ಅದು ನಿಮ್ಮನ್ನ ಕಥೆಯಿಂದ ಸೈಡಿಗೆ ಕರ್ಕೊಂಡು ಹೋಗದೆ ಎಷ್ಟೊಂದು ಸರಿ ನಮ್ಗೆ ಹಾಗಾಗುತ್ತೆ, ಓ ಇದೇನೋ ಬೇರೆ ಥರ ಮಾಡಿದ್ದಾರೆ ಅನ್ನುವಂಥದ್ದು. ಆ ಥರ ಕಾಣದೇ ಇರೋ ಥರ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ, ಏನೋ ಸ್ಪೆಷಲ್ ಆಗಿ. ಅದನ್ನೆಲ್ಲ ಒಂದೇ ಫ್ಲೋನಲ್ಲಿ ಬರೋ ಥರ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ ಎಲ್ಲ ತಂತ್ರಜ್ಞರು ಸೇರಿ. ಅದು ಹಾಗಾಗಿದೆ ಅಂತ ನಿಮ್ಮೆಲ್ಲರಿಂದ ನಾವು ಕೇಳ್ಪಟ್ಟಿರೋದು ನಮಗೆ ಬಹಳ ಸಂತೋಷ ಆಗಿದೆ. ಈ ವೇದಿಕೆ ಸಿಕ್ಕಿರೋದಕ್ಕೆ ನಮ್ಮ ಸಂಘಟಕರಿಗೆ ನಾನು ಬಹಳ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನಮ್ಮ ಫೋಕಸ್ ಪಿಲ್ಲರ್ ಅಂತಾನೆ ಹೇಳ್ತಾ ಇದ್ವಿ, ಸಂದೇಶಣ ಅಂತ ಅವರು, ನಂತರ ನಮ್ಮ ಡ್ರೋನ್ ಆಪರೇಟರ್ ಶ್ರೀಕಾಂತ್ ಅಣ್ಣ ಅವರು, ಮತ್ತೆ ನಮ್ಮ ಲೈಟಿಂಗ್ ಹೆಡ್ ಆದಂಥ ಉಲ್ಲಾಸ್ ಅವರು, ಮತ್ತೆ ನಮ್ಮ ಸಿನಿಮಾದಲ್ಲಿ ಸ್ವಲ್ಪ ಲೈಟ್ ಡಿಸೈನ್ ಮಾಡ್ಕೊಂಡಂತ ಮಧು ಅವರು, ಎಲ್ರಿಗೂ ಕೂಡ ಈ ವೇದಿಕೆಯ ಮುಖಾಂತರ ನಾನು ಆಭಾರಿಯಾಗಿದ್ದೇನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಸಿನಿಮಾ ಗೆಲ್ಸಿದ್ದಕ್ಕೆ ಮತ್ತೊಮ್ಮೆ ತಮ್ಗೆಲ್ರಿಗೂ, ನಮ್ಮ ಮಾಧ್ಯಮ ಮಿತ್ರರಿಗೆ, ನಾವು ಪತ್ರಿಕೋದ್ಯಮ ವಿದ್ಯಾರ್ಥಿಗಳೇ, ನಮ್ಮೆಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ಅನಂತ ಧನ್ಯವಾದಗಳು. ನಮಸ್ಕಾರ.